ಕರೆಂಟ್ ಏನಿರ್ಬೋದು ಗೆಸ್ ಮಾಡು. ಏನಪ್ಪ ಇಷ್ಟೊಂದು ವೇಟ್ ಇದೆ, ಬರ್ತಾ ಇಲ್ಲ. ಅಲ್ಲೇ ಗೊತ್ತಾಯ್ತು ಅವ್ರಿಗೆ ಏನಾಯ್ತು ಅಂತ. ಏನು ಅಂತ ಯಾರಿಗೂ ಗೊತ್ತಾಗೋದಿಲ್ಲ, ಏನಪ್ಪ ಇದು ಅಂತ ಅನ್ಸ್ಬೋದು. ಇದು ನೀವು ಗೆಸ್ ಮಾಡ್ರು ಕೂಡ ನಮಗೆ ಐಡಿಯಾನೇ ಬರಲ್ಲ, ಆ ಥರ ಆರ್ಡರ್ ಮಾಡಿದ್ದೀನಿ. So elegant, just looking like a wow. Hi friends, welcome back to my channel ರಾಣಿ ಕನ್ನಡ ವ್ಲಾಗ್ಸ್. ಇವಾಗ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಇಲ್ಲೇ ಮುಂದೆ ಇದೆ. ಇದನ್ನ ಏನಿರ್ಬೋದು ಗೆಸ್ ಮಾಡಿ. ನೋಡೇ ಗೊತ್ತಿರತ್ತ ಏನಿರ್ಬೋದು ಹೇಳಿ. ಮರ ಇರ್ಬೋದಲ್ವಾ, ಕಸ ಬಾಸಕ್ಕೋ ಮರ ಇರ್ಬೋದಲ್ವಾ, ಇನ್ನ ಬೇರೆ ಇರ್ಬೋದು. ಮರ ಯಾವ್ದು ಇಷ್ಟು ನೀಟಾಗಿ ಪ್ಯಾಕ್ ಮಾಡಿ ಕೊಡಲ್ಲ. ಏನಿರ್ಬೋದು ಗೆಸ್ ಮಾಡಿದ್ರಾ? ಗೊತ್ತಾಯ್ತಾ? ಗೊತ್ತಾಗಿಲ್ವಾ? ನಾನು ರಿವ್ಯೂ ಮಾಡ್ತೀನಿ, ನೋ ಟೆನ್ಷನ್. ಓಕೆ, ಏನು ಅಂತಂದ್ರೆ ತುಂಬಾ ಚೆನ್ನಾಗಿರಂತ, ತುಂಬಾ ಬಾಳ್ಕೆ ಬರತ್ತದು, ತುಂಬಾ ಫೇವ್ರೇಟ್ ಆಗಿರೋಂತ ಒಂದು ತವಾ. ಓ ಮೈ ಗುಡ್ನೆಸ್, ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ, ಸಖತ್ತಾಗಿದೆ ಅಲ್ವಾ? ರೊಟ್ಟಿ ಮಾಡೋದಕ್ಕೆ ಏನ್ ಸಖತ್ತಿದೆ ಗೊತ್ತಾ ಫ್ರೆಂಡ್ಸ್? ಈ ತಂದು ಸುಮಾರು ದಿನ ಆಯ್ತು, 20-25 ದಿನ ಆಗುತ್ತಲ್ವಾ. ಬಟ್ ಆದ್ರೆ ನಾನು ರೊಟ್ಟಿ ಮಾಡೋದಕ್ಕೆ ಇದು ತುಂಬಾ ಚೆನ್ನಾಗಿ ಯೂಸ್ ಮಾಡಿಲ್ಲ. ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋರ್ಗು ನಾನು ಯೂಸ್ ಮಾಡಬಾರ್ದು ಅಂತೇಳಿ ಇವತ್ತು ನಾನು ವಿಡಿಯೋ ಮಾಡ್ತಿರೋಂಥದ್ದು. ಇದು ನಾನು ಇವಾಗ ರಿನ್ಯೂವಲ್ ಮಾಡಿದ ತಕ್ಷಣ ನೆಕ್ಸ್ಟ್ ಯೂಸ್ ಮಾಡೋಂಥದ್ದು. ಓಕೆ, ಎಷ್ಟು ಚೆನ್ನಾಗಿದೆ ನೋಡಿ, ಇಡೀ ನೋಡಿ ಎಷ್ಟು ಚೆನ್ನಾಗಿದೆ. ಕಾಣುತ್ತೆ, ಎಷ್ಟು ಭಾರ ಐತೆ ಅಲ್ವಾ? ತುಂಬಾ ಭಾರ ಇದೆ. ನೇಮ್ ಕೊಟ್ಟಾರ, ಎಕ್ಸ್ಪೋರ್ಟ್ ಕ್ವಾಲಿಟಿ ನೋಡಿ. ಇಡೀ ಇರೋದ್ರಿಂದ ಈ ತರ ನಾವು ಇದನ್ನ ಹೀಗಿಟ್ಬಿಟ್ಟು ಚಪಾತಿ ಸುಡೋಂಥದ್ದು, ಆಮ್ಲೆಟ್ ಹಾಕೋಬಹುದು, ಹಾಗೆ ಒಬ್ಬಟ್ಟು ಸುಡ್ಬೋದು, ಹಾಗೆ ಅಕ್ಕಿ ರೊಟ್ಟಿ ಮಾಡ್ಕೋಬಹುದು, ರಾಗಿ ರೊಟ್ಟಿ ಮಾಡ್ಕೋಬಹುದು. ದೋಸೆ ಹೇಳಕ್ ಬರೋದಿಲ್ಲ, ಯಾಕಂದ್ರೆ ಖಾಲಿ ದೋಸೆ ಆದ್ರೆ ಮಾಡ್ಕೋಬಹುದೇನೋ. ಬಟ್ ಆದ್ರೆ ಇದು ಕಬ್ಣ ಅನ್ಸುತ್ತೆ, ಇದು ಮೋಸ್ಟ್ಲಿ ಕಬ್ಣ. ಇದು ನೋಡಿದ್ರೆ ಗೊತ್ತಾಗುತ್ತೆ, ಇದನ್ನ ಈ ತರ ಮಾಡಿದ್ರೆ ಗೊತ್ತಾಗುತ್ತೆ ಕಬ್ಣ. ಇದು ಚೆನ್ನಾಗಿದೆ. ಓಕೆ, ನೀವು ಕೂಡ ಬೈ ಮಾಡಿ ನೋಡಿ, ಚೆನ್ನಾಗಿ ಇಷ್ಟ ಆದ್ರೆ ಬೈ ಮಾಡಿ. ಇಲ್ಲಿ ನಾವು ಇದ್ರ ಫೋಟೋ, ಇದ್ರ ಪ್ರೈಸ್ ಎಲ್ಲ ಹಾಕ್ತೀವಿ. ಓಕೆ, ಎಷ್ಟಿದು ಇವತ್ತು ಬಂದಂತೆಲ್ಲ ಪ್ರಾಡಕ್ಟ್ ಇದೆ. ಇವತ್ತು ಬಂದಿರೋ ಪ್ರಾಡಕ್ಟ್ ಇದು. ಅಲ್ಲಿ ಓಪನ್ ಮಾಡಿದ್ವಿ, ಫುಲ್ ಓಪನ್ ಮಾಡಿಲ್ಲ, ಇಲ್ಲಿ ಅಷ್ಟೇ ಓಪನ್ ಮಾಡಿದ್ವಿ. ಇದೇನ್ ಗೊತ್ತಾ ಗಾಯ್ಸ್, ಇದು ವಾಲಿಗೆ ಒಂಥರ ಸ್ಟಿಕ್ಕರ್ ಬರುತ್ತಲ್ಲ, ಅದನ್ನ ಆರ್ಡರ್ ಮಾಡಿದ್ವಿ. ಚೆನ್ನಾಗಿ ಕಾಣುತ್ತೆ, ಖಾಲಿ ಇತ್ತು ಅಲ್ಲಿ ಅಲ್ಲಾಕನ ಅಂತ. ನೋಡಿ ಈ ತರ ಇದೆ. ವಾವ್, ಸಖತ್ತಾಗಿದೆ ಅಲ್ವಾ ಫ್ರೆಂಡ್ಸ್? ಚೆನ್ನಾಗಿದೆ, ಸೂಪರ್. ಗಮ್ ಕೊಟ್ಟಿರ್ತಾರೆ. ಇದು ನಿಮಗೆ ರಿಮೂವ್ ಮಾಡ್ಬಿಟ್ಟು ಮಾಮೂಲಿ ಸ್ಟಿಕ್ಕರ್ ಅನಿಸ್ತಾರಲ್ಲ, ಆ ಥರ ಅನಿಸ್ತದೆ. ಇನ್ನೊಂದು ಬೈ ಮಾಡಿದ್ದೀನಿ, ಅದು ಬರುತ್ತೆ. ಎರಡೇನ ಬೈ ಮಾಡಿದ್ದೀನಿ, ಇನ್ನೊಂದು ಬರುತ್ತೆ, ಇಲ್ಲ ಬಂದಿಲ್ಲ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಏನಿದು ನಮಗೂ ಗೊತ್ತಿಲ್ಲ, ನೋಡೋದ ಕ್ಯೂರಿಯಾಸಿಟಿ ಇಲ್ಲ, ಏನಂತ ಗೊತ್ತಿಲ್ಲ. ಓಕೆ, ಓ ಮೈ ಗುಡ್ನೆಸ್, ನನಗೆ ಅಡುಗೆ ಮನೆ ತುಂಬಾ ತ್ರಾಸ ಕೊಡ್ತಾ ಇತ್ತು ಒಂದು ಮೇನ್ ಪ್ರಾಡಕ್ಟ್ ಇದೆ. ಇದಿದ್ದು ಎಷ್ಟು ತ್ರಾಸ ಆಗ್ತಿತ್ತು ಗೊತ್ತಾ ನನಗೆ? ಏನಾದರೂ ಜ್ಯೂಸ್ ಮಾಡುವಾಗ ಮಿಕ್ಸಿಗೆ ಹಾಕುವಾಗ ಒಂದು ಸ್ವಲ್ಪ ನೀರು ಜಾಸ್ತಿ ಆಗ್ಬಿಟ್ಟು ಹರ್ಕೊಂಡು ಹೋಗ್ತಾ ಇತ್ತು. ಸರಿ ಬಾಯಿ ಮುಚ್ಕೊತಾರೇ ಇರಲಿಲ್ಲ. ಅದಕ್ಕೋಸ್ಕರ ನಾನು ಇದನ್ನ ಬೈ ಮಾಡಿದಂಥದ್ದು. ಇಷ್ಟು ದಿನಕ್ಕೆ ಇದು ಇವಾಗ ಬಂದಿದೆ. ಬಟ್ ಅಡುಗೆ ಮನೆಯಲ್ಲಿ ನನಗೆ ತುಂಬಾ ಕಾಟ ಕೊಡ್ತಿದ್ದಂತ ಒಂದು ಜಾರ್. ನೀವೇ ನೋಡ್ತಾ ಇದ್ರಲ್ಲ ಬ್ಲಾಗ್ ಅಲ್ಲಿ, ಮಿಕ್ಸಿಗೆ ಹಾಕೋ ಪ್ರತಿ ಸಲ ನಮ್ಗೆ ಎಷ್ಟೊಂದು ದೋಸೆ ಲೀಕ್ ಆಗ್ತಿತ್ತು. ಏನೇ ನಾನು ಮಾಡಿದ್ರು ಕೂಡ ಅಲ್ಲಿ ಏನಾದ್ರೂ ಒಂದು ಪ್ರಾಬ್ಲಮ್ ಆಗ್ತಾ ಇತ್ತು. ತುಂಬಾ ಗಮನ ಕೊಟ್ಟು ಆಗ್ತಾ ಇದೆ ನಾನು ಒಂದು ಮನೆಯಲ್ಲಿ. ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಈ ಒಂದು ಜಾರ್ ನನಗೆ. ಹಾಗಾಗಿ ಈ ಒಂದು ಪ್ರಾಡಕ್ಟ್ ಕೂಡ ಬೈ ಮಾಡಿದ್ದೆ. ಇದು ಕೂಡ ಬಂದಿದೆ. ಇದ್ರ ಪ್ರೈಸ್ ಕೂಡ ಇಲ್ಲಿ ಹಾಕಿರ್ತೀನಿ, ನೀವು ನೋಡ್ಕೋಬಹುದು. ಬೇಕು ಅಂದ್ರೆ ನೀವು ಬೈ ಮಾಡ್ಕೋಬಹುದು. ಚೆನ್ನಾಗಿದೆ, ಜ್ಯೂಸ್ ಕೂಡ ಮಾಡ್ಬೋದು. ಜ್ಯೂಸು ಮತ್ತೆ ಮಾಮೂಲಿ ಮಸಾಲ ಏನು ಹಾಕ್ತೀವಲ್ಲ ಗ್ರೈಂಡರ್, ಅದು ಮಾಡ್ಕೋಬೋದು. ಚೆನ್ನಾಗಿದೆ.
ಇನ್ನೊಂದು ತಗೊಂಡ್ಬಿಟ್ಟು ಬರೀ ಜ್ಯೂಸ್ ಮಾಡಕ್ಕೆ ಇಟ್ಕೋಬೇಕು. ಯಾಕಂದ್ರೆ ಜ್ಯೂಸು ಇದ್ರಾಗೆ ಮಾಡ್ತೀವಿ, ಅಡಿಗೆ ಸಾಂಬಾರು ಯೂಸ್ ಮಾಡ್ತೀವಿ ಅಂದ್ರೆ ಒಂಥರ ಖಾರ ಖಾರ ಅನ್ಸ್ಬಿಡುತ್ತೆ ಜ್ಯೂಸ್ ಮಾಡಿದಾಗ ಅಂತ. ಇದೇ ಇದರಲ್ಲಿ ಚಿಕ್ಕದು ಒಂದು ದೊಡ್ಡದೊಂದು ಬರುತ್ತೆ, ಅದು ನನಗೆ ಆಪ್ಷನ್ ಸಿಗಲಿಲ್ಲ, ಒಂದೇ ಸಿಕ್ಕಿದ್ದು. ಸದ್ಯಕ್ಕೆ ಯಾವ ಚಿಕ್ಕದನ್ನ ಅರ್ಜೆಂಟ್ ಬೈ ಮಾಡಿದೆ. ಆದರೂ ಕೂಡ ನಾನು ಯೂಸ್ ಮಾಡಿದ್ದು ತುಂಬಾ ಲೇಟ್ ಆಯಿತು. ಇನ್ನು ನಾನು ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಎಲ್ಲ ಕ್ಲೀನ್ ಮಾಡಿದ ನಂತರ ಮಾಡೋಂಥದ್ದು. ಮನೆ ಆರ್ಗನೈಸ್ ಮಾಡಬೇಕು ಗಾಯ್ಸ್. ನೆಕ್ಸ್ಟ್ ನೋಡೋಣ. ಐ ಥಿಂಕ್ ಇದು ಬಾಕ್ಸ್. ಯಾವ ಬಾಕ್ಸು? ಸಣ್ಣ ಬಾಕ್ಸ್ ಬರುತ್ತೆ. ಇದು ಫ್ರೀಯಾಗಿ ಬಂದಿರೋದ ಜೊತೆಗಿತ್ತ? ಫ್ರೀ ಬಂದಿರೋದು ಇದಕ್ಕೆ. ಇದು ಫ್ರೀ ಬಂದಿರೋದು ಫ್ರೆಂಡ್ಸ್. ಇದು ನನ್ನ ಮನೇಲೂ ಕೂಡ ಇದೆ. ಇದು ತಗೊಂಡ್ ಬಂದಿದ್ದೀನಿ ಶುಂಠಿ ತುರಿಯೋದಕ್ಕೆ. ಇದೇ ಕಲರ್ ಇದೆ ಕೊಟ್ಟಿದ್ದಾರೆ ಇವರು ಕೂಡ. ಇವಾಗ 2 ಆದ್ವು ಇದೇ ತರದ್ದು. ಈ ತರ ಬಾಕ್ಸ್ ಅವರು ಒಂದು ಕೊಟ್ಟಿದ್ದಾರೆ. ಇಲ್ಲಿ ಏನಾದ್ರು ತರಕಾರಿ ಹೆಚ್ಚೋದಕ್ಕೆ ಹಣ್ಣು ಹಂಪಲು ಏನಾದ್ರು ಎಕ್ಸ್ಟ್ರಾ ಇರುತ್ತಲ್ಲ ಅದಕ್ಕೆ ಬೇಕಾಗುತ್ತೆ ಅಂತ ಬೈ ಮಾಡಿದಂತ. ಇದು ಈ 2 ಬಾಕ್ಸ್ ಜೊತೆಗೆ ಇದು ಒಂದು ಫ್ರೀ. ಇದಕ್ಕೇನು ಆರ್ಡರ್ ಮಾಡೋದು? ಇದೇನಾದ್ರು ತರಕಾರಿಗಳು ಅಥವಾ ಏನಾದ್ರು ಎಕ್ಸ್ಟ್ರಾ ಆಗಿರುತ್ತೆ, ಅಥವಾ ಮಸಾಲೆನೂ ಹಾಕೋಬಹುದು. ಈಗ ಧನಿಯ ಪೌಡ್ರು, ಅರಿಶಿನ ಪುಡಿ, ಖಾರ ಪುಡಿ ಆ ಥರನೂ ಹಾಕೋಬಹುದು. ಬೇಳೆಗಳು ಇಲ್ಲ ಎಕ್ಸ್ಟ್ರಾ ನೀವು ತರಕಾರಿ ಎಷ್ಟು ಬೇಕಾದ್ರೆ ಎಕ್ಸ್ಟ್ರಾ ಮಿಕ್ಕಿರುತ್ತಲ್ಲ, ವೆಜಿಟೇಬಲ್ಸು ಫ್ರೂಟ್ಸ್ ಏನಾದರೂ ಅದನ್ನು ಸ್ಟೋರ್ ಮಾಡಬೇಕು. ಚೆನ್ನಾಗಿರುತ್ತೆ. ಸ್ಪೂನ್ ಕೂಡ ಕೊಟ್ಟಿದ್ದಾರೆ. ಚೆನ್ನಾಗಿದೆ. ಈಗ ಏನಾದರೂ ತರಕಾರಿ ಹೆಚ್ಚಿರ್ತೀವಪ್ಪ, ಜಾಸ್ತಿ ಕ್ವಾಂಟಿಟಿಯಲ್ಲಿ ಇರುತ್ತೆ, ನಾವು ಅದನ್ನ ಎಲ್ಲಿ ಇಡೋದು? ಇವಾಗ ಜಾಸ್ತಿ ಈರುಳ್ಳಿ ಹೆಚ್ಚಿರ್ತೀವಿ, ಸ್ವಲ್ಪ ಈರುಳ್ಳಿ ಮಾತ್ರ ಬೇಕಾಗಿರುತ್ತೆ. ಅಥವಾ ಏನು ಅಂತಂದರೆ ಇನ್ನೊಂದು ಹಸಿರುಗಾಯಿ, ಇದನ್ನೆಲ್ಲ ಒಂದು ಪಾರ್ಟ್ ಮಾಡಿ ನಾವು ಈ ಒಂದು ಇದರಲ್ಲಿ ನಾವು ಹಾಕೋಬೋದಾಗುತ್ತೆ. ನೋಡಿ ಇಲ್ಲಿ ಜಾಸ್ತಿ ಹೆಚ್ಚಿದ್ರೆ, ಇಲ್ಲ ಟೈಮ್ ಇತ್ತು ಅಂತಂದರೆ ನಾಳೆ ಬೇಗ ಎದ್ದು ಹೆಚ್ಕೊಳಕ್ ಆಗೋದಿಲ್ಲ ಅನ್ನೋಂಥ ಟೈಮ್ ಇರ್ತಾರೆ. ರಾತ್ರಿ ಟೈಮ್ ಇತ್ತು ಅಂತಂದರೆ ನಮಗೆ ಬೇಗ ಬೆಳಿಗ್ಗೆ ಅಡುಗೆ ಮಾಡಬೇಕಾಗಿರುತ್ತೆ. ಅವೆಲ್ಲ ಹೆಚ್ಚಿಬಿಟ್ಟು ಈ ಒಂದು ಬಾಕ್ಸಲ್ಲಿ ನಾವು ಭಾಗ ಮಾಡಿ ನಾವು ಫ್ರಿಜ್ಜಲ್ಲಿ ನಾವು ಎತ್ತಿಟ್ಬಿಟ್ರು ಕೂಡ ಅದಕ್ಕೂ ಯೂಸ್ ಆಗುತ್ತೆ. ಮಸಾಲೆ ಐಟಮ್ಸ್ ಹಾಕೋಬೋದು, ಕಾಳುಗಳು ಹಾಕೋಬೋದು, ನಾವು ಏನು ಬೇಕಾದರೂ ಯೂಸ್ ಮಾಡ್ಕೋಬೋದು. ಚೆನ್ನಾಗಿರುತ್ತೆ. ಒಂದರಲ್ಲಿ 4 ಪಾರ್ಟಿಷನ್ ಮಾಡಿದ್ದಾರೆ. 4 ಥರದ್ದು ಏನಾಯ್ತು ಅದಕ್ಕೆ ಇದು ಒಂದು ಫ್ರೀ ಬಂದಿದೆ. ಇದೇ ಕಲರ್ದು ಮನೆಯಲ್ಲೂ ಕೂಡ ಇದೆ. ಇದು ಕೂಡ ಸೇರಿ ಈಗ 2 ಆಯ್ತು. ಚೆನ್ನಾಗಿದೆ. ಹೇಳ್ಬೇಕಂದ್ರೆ ನಾವು ಶುಂಠಿ ಬೆಳ್ಳುಳ್ಳಿ ಎಲ್ಲ ಜಜ್ಜಿಬಿಟ್ಟು ಮಾಡ್ತೀವಲ್ಲ, ಅದಕ್ಕಿಂತ ತುರಿದ್ಬಿಟ್ರೆ ಎಷ್ಟು ಚೆನ್ನಾಗಿರೋದು. ಬೇಗನೂ ಆಗುತ್ತೆ. ಅದೇ ಈ ಚಿಕ್ಕದಾದ್ರೆ ಬೇಗ ತೊಳ್ಕೊಂಡ್ಬಿಡ್ಬೋದು. ಅದು ದೊಡ್ಡದಿದೆ ಕುಟಾಣಿ, ಅದನ್ನೆಲ್ಲ ತೊಳೆದು ನಾವು ಜಜ್ಜು ಕುಟ್ಟಿ ಎಲ್ಲ ಮಾಡುವಾಗ ತುಂಬಾ ಟೈಮ್ ತಗೊಳುತ್ತೆ. ಸುಮ್ಮನೆ ಒಂದು ವಾಶ್ ಮಾಡಿಬಿಟ್ಟು ಬರ ತುರಿದ್ಬಿಟ್ರೆ ತುಂಬಾನೇ ಸಣ್ಣ ಸ್ಲೈಸ್ ಆಗುತ್ತೆ. ಜಜ್ಜದಷ್ಟೇ ಫೀಲ್ ಕೊಡುತ್ತೆ. ಚೆನ್ನಾಗಿದೆ. ಯೂಸ್ ಆಗುತ್ತೆ. ಚೆನ್ನಾಗಿದೆ. ನಾವು ಇದರಲ್ಲಿ ಅಡುಗೆಗೆಲ್ಲ. ಈಗ ಬಂದು ಇದು ಏನು ಗೊತ್ತಾ? ಇದೇನು ಇರ್ಬೋದು ಹೇಳಿ, ಗೆಸ್ ಮಾಡಿ. ಇಷ್ಟೆಲ್ಲ ತಗೊಂಡ್ವಿ. ಇದನ್ನೆಲ್ಲ ಹೆಂಗ ಆರ್ಗನೈಸ್ ಮಾಡೋದು ಅಲ್ವಾ? ಏನೋ ನೇತಾಕೋದಿರುತ್ತೆ, ತಗ್ಲಾಕೋದಿರುತ್ತೆ. ಅದನ್ನೆಲ್ಲ ನಾವು ಹೆಲ್ಪಿಗೆ ಮಳೆ ಹೊಡಿಬೇಕಾಗುತ್ತೆ. ಇಲ್ಲಿ ಬಾಡಿಗೆ ಮನೆಗೆಲ್ಲ ಮಳೆ ಹೊಡೆಯೋದು ಅಷ್ಟು ಚೆನ್ನಾಗಿ ಕಾಣೋದಿಲ್ಲ ನೋಡಿ. ಅದಕ್ಕೋಸ್ಕರ ಈ ಒಂದು ಸ್ಟಿಕ್ಕರ್ ನಾನು ಬೈ ಮಾಡಿದ್ದೆ. ಹಾಗಾಗಿ ಈ ಒಂದು ಸ್ಟಿಕ್ಕರ್ ಬಂದಿದೆ. ಇದು 2 ಥರ 6 ಪೀಸ್ ಏನೋ ಬಂದಿದೆ. ಈ ಥರ ಇದೆ. ಒಂದು ನಟ್ಟದೊಂದು, ಒಂದು ಹಿಂಗೆ ಹ್ಯಾಂಗ್ ಮಾಡೋದೊಂದು, ಒಂದು ನಟ್ಟದು ಒಂದು ಹ್ಯಾಂಗ್. ಈ ಥರ ಎಷ್ಟು ಬರ್ತವೆ? ಒಂದರಲ್ಲಿ 6 ಅವು 6 ಇವು 6 ಫಲ್ ಬರುತ್ತೆ. ವೆರೈಟಿ ಈ ಥರ ಒಂದು 6. ಈ 6 ಇಲ್ಲ, ಜಾಸ್ತಿ ಇದಾವೆ. 6 10 ಅವೊಂದು 10 3 6 10 ಇದಾವೆ ಫ್ರೆಂಡ್ಸ್. ಅದು ನಟ್ಟಿಂದ 10 ಮತ್ತೆ 10 ಇದೆ ಒಟ್ಟು. ಹ್ಯಾಂಗ್ ಮಾಡೋದೊಂದು 10, ಈ ಥರದೊಂದು 10, ಇದು 10, ಈ ಥರದೊಂದು 10 ಇದೆ. ನಟ್ಟದೊಂದು 10 ಇದೆ. ಈ ಥರದ್ದು ಕೂಡ 10 ಇದೆ. ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ. मम्मी का ढाबा. ಚೆನ್ನಾಗಿದೆ. ವಾ ಸೂಪರ್.
ಇವಾಗ ನೆಕ್ಸ್ಟ್ ನೋಡೋಣವಾ. ಮೈ ಗಾಡ್, ವಾಹ್, ಇಷ್ಟೊಂದು ಭಾರ ಇದೆ. ಇದರಲ್ಲಿ ಏನಿರ್ಬೋದು ಫ್ರೆಂಡ್ಸ್? ಏನಿರ್ಬೋದು ಗಿಫ್ಟ್ ಮಾಡಿ ನೋಡೋಣ. ಗಿಫ್ಟ್ ಮಾಡಿ. ಓ ಮೈ ಗಾಡ್, ಓ ಮೈ ಗಾಡ್, ಟಂಟಣ ರಿಲೀಸ್ ಮಾಡ್ತಾ ಇದೀನಿ ನೋಡಿ ಏನಿರ್ಬೋದು ಅಂತ. ಒಳಗಡೆ ಏನಪ್ಪ ಇಷ್ಟೊಂದು ವೇಟ್ ಇದೆ, ಬರ್ತಾ ಇಲ್ಲ. ನಾವು ಬೈ ಮಾಡುವಂಥದ್ದು ಇದು ಪ್ಲಾಸ್ಟಿಕ್. ನಾನು ಗ್ಲಾಸ್ ಅಂದ್ಕೊಂಡಿದ್ದೆ, ತುಂಬ ಚೀಪಾಗಿ ಸಿಕ್ತು ಅಂತ ತುಂಬ ಖುಷಿಯಾಗಿದ್ದೆ. ಬಟ್ ಆದರೆ ಇದು ಪ್ಲಾಸ್ಟಿಕ್ಕು, ಇದೊಂದು ನಂಗೆ ಬೇಜಾರಾಯಿತು. ಎಲ್ಲ ಪ್ರಾಡಕ್ಟ್ಸ್ಗಳಲ್ಲೂ ಯಾವುದು ಜರಿಯೋ ಥರ ಇರಲಿಲ್ಲ. ಇದು ಕೂಡ ಚೆನ್ನಾಗೇ ಇದೆ. ಈ ಒಂದು ಪ್ರೈಸಲ್ಲಿ ಗ್ಲಾಸ್ ಯಾರೂ ಕೊಡೋದಿಲ್ಲ. ಇದು ಬಂದು ಪ್ಲಾಸ್ಟಿಕ್ಕು, ಅದೊಂದೇ ನನಗೆ ಬೇಜಾರು. ಗ್ಲಾಸ್ ಅಂತ ನಾನು ಅಂದ್ಕೊಂಡು ಬೈ ಮಾಡಿದ್ದು. ಇದು ತುಂಬ ವೆಯ್ಟ್ ಇರುತ್ತೆ, ಇದೆಲ್ಲನೂ ವೆಯ್ಟ್ ಇರುತ್ತೆ ಅಂತ ಅಂದ್ಕೊಂಡೆ. ಹಿಂಗೆ ಇಟ್ಟರೆ ಏನಾಗುತ್ತೆ ಅಂತಂದರೆ ಸ್ವಲ್ಪ ಅಂದ್ಕೊಡೋಂಕು ಥರ ಫೀಲ್ ಆಗುತ್ತೆ. ಇನ್ನೊಂದು ಹಿಂಗೆ ತಿರುಗಿಸಿ ಸ್ವಲ್ಪ ವೆಯ್ಟ್ ಇರಬೇಕಾಯ್ತು. ಏನಿದೆಯಲ್ಲ ಪ್ರಾಡಕ್ಟ್ ಇದೆಲ್ಲ ಇದೆಯಲ್ವಾ, ಇದೆಲ್ಲ ವೆಯ್ಟ್ ಮರದ ಥರ ಆ ಥರ ಇರಬೇಕಾಗಿತ್ತು. ಇದು ಗ್ಲಾಸ್ ಥರ ಆಗಬೇಕಾಯ್ತು. ನಂಗೆ ಆ ಥರ ಫೀಲಲ್ಲಿ ನಾನು ತೊಗೊಂಡಿದ್ದಂಥದ್ದು ಇದೊಂದು ನನಗೆ ಮನಸ್ಸಿಗೆ ಸಮಾಧಾನ ಆಗಿಲ್ಲ. ಇರಲಿ, ಏನು ಮಾಡೋದಕ್ಕೆ ಆಗೋದಿಲ್ಲ. ಅದೇನೋ ಹೇಳ್ತಾರಲ್ಲ, ಕಾಸಿಗೆ ತಕ್ಕಂತೆ ಕಜ್ಜಾಯ ಅಂತ ಹೇಳ್ತಾರಲ್ವ, ಅದಕ್ಕೆ ತಕ್ಕಂಗೆ ನಮ್ಮ ಈ ಒಂದು ಪ್ರೈಸಿಗೆ ಇದು ತಕ್ಕನಾಗೆ ಇದೆ. ಅಷ್ಟೇ. ಜಾಸ್ತಿ ನಾವು ಇನ್ನೂ ಬೈ ಮಾಡ್ತೀವಿ ಅಂದರೆ 700-800 ಈ ಥರ ಒಂದಿರುತ್ತೆ. ಇನ್ನೂ ಸ್ವಲ್ಪ ದಪ್ಪ ಏನಂದರೆ ಆಯಿಲ್ ಬಾಟ್ಲು ಥರ ಬರಬೇಕು ಅದೆಲ್ಲ ಅಂತಂದರೆ 700-800 ಮೇಲೆ ಇರುತ್ತೆ ಅಂತ ಕಾಣುತ್ತೆ. ನಂಗೆ ಅದು ಪ್ರಾಡಕ್ಟ್ ಸಿಗಲಿಲ್ಲ. ನಾನು ಇಷ್ಟು ಚೀಪಲ್ಲಿ ಸಿಕ್ಕಿದ್ದಕ್ಕೆ ಇದು ತುಂಬ ಚೆನ್ನಾಗಿದೆ, ಗ್ಲಾಸಲ್ಲಿ ಇರ್ಬೋದು ಅಂತ ಅಂದ್ಕೊಂಡು ಬೈ ಮಾಡಿದೆ. ಡೀಟೇಲಾಗಿ ಚೆಕ್ ಮಾಡಲಿಲ್ಲ. ಇದೊಂದು ಸ್ವಲ್ಪ ಬೇಜಾರಾಯಿತು. ಇರಲಿ, ನೋಡೋಣ. ಬೈ ಮಾಡಿಬಿಟ್ಟಿದ್ದೀನಿ, ಮನೆಗೆ ಬಂದುಬಿಟ್ಟಿದೆ, ವಾಪಸ್ ಮಾಡೋಂಥದ್ದು ಏನಿಲ್ಲ. ಇದು ಸ್ವಲ್ಪ ಯೂಸ್ ಮಾಡೋಣ. ನೆಕ್ಸ್ಟ್ ಬರ್ತಾನೆ ಇರುತ್ತೆ, ನೀವು ಹೊಸ ಪ್ರಾಡಕ್ಟ್ ಬರ್ತಾನೆ ಇರುತ್ತೆ. ಆವಾಗ ಅದನ್ನು ಬೈ ಮಾಡಲೇಬೇಕಾಗುತ್ತೆ. ಇದನ್ನು ಎಷ್ಟು ವರ್ಷ ಅಂತ ನಾವು ಯೂಸ್ ಮಾಡ್ಬೋದು ಅಲ್ವಾ. ಮಸಾಲೆ ಐಟಮ್ಸು, ಸಾಸಿವೆ, ಜೀರಿಗೆ, ಆಮೇಲೆ ಏನು ಪೌಡರ್ಸ್ ಇರ್ತಾವಲ್ಲ, ಸಾಂಬಾರ್ ಪುಡಿ, ಧನಿಯಾ ಪುಡಿ ಮತ್ತೆ ಗರಂ ಮಸಾಲ, ಅರಿಶಿನ ಪುಡಿ, ಟರ್ಮರಿಕ್ ಎಲ್ಲನೂ ಇಟ್ಕೋಬೋದು. ಎಲ್ಲನೂ ಇದೆಲ್ಲ ಹಾಕ್ಬೋದು ನೋಡಿ. ಈ ಥರ ಹಿಂಗೆ ತಿರ್ಗಿಸ್ಕೋಬೋದು. ನಾವು ಹಿಂಗೆ ತಿರ್ಗಿಸ್ಕೋಬೋದೇ, ಇದು ಅಲ್ಲಾಡೋದು, ಅದೊಂದು ಬೇಜಾರು. ಹಿಂಗಿರುತ್ತಲ್ವ ಅಡುಗೆ ಮನೇಲಿ. ಬೇರೆ ಒಂದು ಪ್ರಾಡಕ್ಟ್ ಬೇಕಾಗುತ್ತೆ, ಎಲ್ಲದೂ ಕೂಡ ಶೇಕ್ ಆಗ್ಬೋದು. ಇಲ್ಲಿ ಈ ಥರ ಬಿಡ್ಬೋದು. ಎಲ್ಲ ವೆಯ್ಟ್ ಇರಬೇಕು. ಇದಕ್ಕೆಲ್ಲ ಚಕ್ಕೆ, ಲವಂಗ, ಸೋಂಪು, ಮಸಾಲೆ ಐಟಮ್ಸನ್ನು ಕೂಡ ಹಾಕೋಬೋದು. ಇರಲಿ, ಏನು ಮಾಡೋಕ್ಕಾಗಲ್ಲ. ವೆಯ್ಟ್ ಇಲ್ಲ ಅಂತಂದರೆ ಬೇಜಾರು. ಗ್ಲಾಸಿಂದ ಬೇಕು ಅಂದರೆ ಜಾಸ್ತಿ ಅಮೌಂಟ್ ಕೊಡಬೇಕಾಗುತ್ತೆ. ಅವಾಗ ಅಮೌಂಟಿಗೆ ತಕ್ಕನಾಗೆ ಕ್ವಾಲಿಟಿ ಇರೋಂಥದ್ದು ಕೊಡ್ತಾರೆ ಅಷ್ಟೇ. ಈಗ ನಾವು ಬೈ ಮಾಡೋ ಅಂತ ಅಮೌಂಟ್ ಆಗ್ತಿವಲ್ಲಿ ಸ್ಕ್ರೀನ್ ನೋಡಿ, ಅಷ್ಟು ಅಮೌಂಟಿಗೆ ಇದು ಪರವಾಗಿಲ್ಲ, ಕೊಡ್ಬೋದು ಅಷ್ಟೇ. ಅಂದರೆ ತಕ್ಕ ಮಟ್ಟಿಗೆ ಎಮರ್ಜೆನ್ಸಿ ಯೂಸ್ ಮಾಡ್ಕೋಬೋದು. ವಾಟ್ ಈಸ್ ದಿಸ್? ಕರೆಕ್ಟ್. ಏನಿರ್ಬೋದು ಗೆಸ್ ಮಾಡು. ಬೇಗ ಗಿಫ್ಟ್ ಮಾಡಿ. ನೀನು ನಾನಾ ಲೈಟರ್ ನಾನು ನೋಡೇ ಅದು ಓಪನ್ ಮಾಡಿದ್ವಲ್ಲ ಅವತ್ತು, ಬಟ್ ಯೂಸ್ ಮಾಡಿಲ್ಲ. ಇತ್ತಲ್ಲ ಇದೆ ಅದು ಅಂತ ಹೆಂಗ್ ಗೊತ್ತಾಯ್ತು? ಅದು ಅಷ್ಟುದ್ದ ಇರೋದ್ರಲ್ಲಿ ಇಷ್ಟುದ್ದ ಲಾಂಗ್ ಲೈಟರ್ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಇದೊಂದು ಚಿಕ್ಕ ಒಂದು ಲೈಟರ್ ಕೊಟ್ಟಿದ್ದಾರೆ, ಅದಕ್ಕೆ ಅಷ್ಟುದ್ದ ಕವರ್ ಕೊಟ್ಟಿದ್ದಾರೆ. ನಾನು ನೋಡೇ ಹೇಳಿದ್ ಲೈಟ್ರ್ ಅಂತ. ಬಟ್ ಅದು ಓಪನ್ ಮಾಡಿದ್ವಿ, ಪ್ರತಿಯೊಂದು ಓಪನ್ ಮಾಡಿ ನೋಡಿ ಇಟ್ಟಿದೀವಿ. ಓಪನ್ನೇ ಮಾಡಿಲ್ಲ ನಾನು ನೋಡ್ದ ಇಲ್ವೋ ಅಂತ ಯೂಸ್ ಮಾಡಿಲ್ಲ. ಹೆಂಗ್ ಗೊತ್ತಾ, ಇದು ಸ್ಟಾರ್ಟಿಂಗ್ ಅಡುಗೆ ಕಲಿತಾರಲ್ವಾ, ಅವ್ರಿಗೆ ಸ್ಟವ್ ಹಚ್ಚಕ್ಕಲ್ಲ ಭಯ ಇರುತ್ತಲ್ಲ, ಅವರಿಗೆ ದೂರದಿಂದ ಹಿಂಗೆ ಹಚ್ಚೋದ್ಕಿಂತ ಹಿಂಗೆ ಕೊಟ್ಬಿಟ್ರೆ ಆರಾಮ ದೂರದಿಂದ ಹಿಂಗೆ ಆನ್ ಮಾಡ್ಬಿಡ್ತಾರೆ ಅಲ್ವಾ. ಸಣ್ಣ ಇಲ್ಲ, ಸ್ವಲ್ಪ ಸಣ್ಣ ದಪ್ಪ ಇದೆ. ಇದು ಚೆನ್ನಾಗಿದೆ, ಅದು ಕ್ಯೂಟಾಗಿ. ಎಷ್ಟು ಚಿಕ್ಕದಿದೆ. ನಂಗೆ ಈ ಥರ ಚಿಕ್ಕದು ಇಷ್ಟ ಆಯ್ತು, ದೊಡ್ಡದು ಇಷ್ಟ ಆಗಿಲ್ಲ. ಪರವಾಗಿಲ್ಲ, ಇಲ್ಲಿ ಇದು ಒಂದು ಕೂಡ ಅವರೇ ಕೊಟ್ಟಿರ್ಬೇಕಾದ್ರೆ ಯಾಕೆ ಬೇಡ ಅಂತ ನಾನು, ಯಾಕೆ ಅನ್ನೋದು ಬೇಡ ಅಂತ. ಇಷ್ಟಿದ್ರೆ ಆಯ್ತಪ್ಪ. ನನ್ನ ಪ್ರಕಾರ ಲೈಟರ್ ಅಂದ್ರೆ ಇಷ್ಟಿದ್ರೆ ಆಯ್ತು. ಇದೇ ತರದ 2 ಒಟ್ಟು ಇದೇ ಪ್ರೈಸ್ ಅಲ್ಲಿ 2 ಬರುತ್ತೆ. ಇದೇ ತರದ 2 ಕೊಡ್ತಿದ್ರು. ಬೇಡ, ಇನ್ನೊಂದು ಆಪ್ಷನ್ ಇತ್ತು, ಒಂದು ಲೆಂತಿ, ಒಂದು ಸ್ಟೀಲ್, ಒಂದು ಬ್ಲ್ಯಾಕ್ ಇರ್ಲಿ ಅಂತ ತಗೊಂಡೆ. ಮತ್ತೆ ಇನ್ನೊಂದು ಬೇರೆ ಬ್ಲಾಗಲ್ಲೆಲ್ಲ ನೋಡಿದ್ದೆ ನಾನು, ಈ ತರದೊಂದು ಬೈ ಮಾಡಿ ಇದರಲ್ಲಿ ಅವರು ಯೂಸ್ ಮಾಡ್ತಿರೋಂಥದ್ದು. ನಾನು ಕೂಡ ಅವ್ರಿಗೆಲ್ಲ ಇದೆ, ನನಗೂ ಬೇಕು ಅಂತ ನಾನು ಆಸೆ ಪಟ್ಟು ತಗೊಂಡಿದ್ದಂಥದ್ದು. ಚೆನ್ನಾಗಿದ್ಯಾ? ಹೇಗಿದೆ ಕಮೆಂಟ್ ಅಲ್ಲಿ ತಿಳಿಸಿ ಎಲ್ಲ ಪ್ರಾಡಕ್ಟ್ಸ್ಗಳು. ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತಂದು ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಇವಾಗ ನೆಕ್ಸ್ಟ್ ಯಾವ್ದಂತ ನೋಡೋಣ. ನನ್ನ ಕಡೆ ಇರೋಂಥ ಕೊನೆಯದಾಗಿರೋಂಥ ಪ್ರಾಡಕ್ಟ್ ಇದು. ಈ ಪ್ರಾಡಕ್ಟ್ ಯಾವುದು ಅಂತ ಗೆಸ್ ಮಾಡಿ. ಏನಿರ್ಬೋದು ಇಷ್ಟೊಂದು ಬಾಕ್ಸ್ ಅಲ್ಲಿ? ಅಲ್ಲೇ ಗೊತ್ತಾಯ್ತು ಅವ್ರಿಗೆ ಏನಾಯ್ತು ಅಂತ. ಏನು ಹಿಂಗೆ ಅಲ್ಲಾಡ್ತಾ ಇದೆ? ಓಪನ್ ಮಾಡೋಣವಾ?
ನಮ್ಮ ಮನೆಯಲ್ಲಿ ನಮ್ಮ ಆಶೆಗೆ ಇಷ್ಟ ಅಂತ ಪೀನಟ್ ತಗೊಂಬಂದು ಬಾಕ್ಸ್ನೇ ಯೂಸ್ ಮಾಡ್ತಾ ಇದೀವಿ ಸುಮಾರು 3-4 ವರ್ಷದಿಂದಲೂ ಕೂಡ. ಈ ಒಂದು ಬಾಕ್ಸ್ ಅನ್ನು ತುಂಬಾ ಆಸೆ ಪಡ್ತಾ ಇದ್ದೆ, ತಗೊಂಡು ಬೈ ಮಾಡಿರಲಿಲ್ಲ. ಈ ಸಲ ಫೈನಲಿ ಬೈ ಮಾಡಿದೀನಿ. ನೋಡಿ ಎಷ್ಟು ಚೆನ್ನಾಗಿದೆ. ಓ ಮೈ ಗಾಡ್, ಟ್ರಾನ್ಸ್ಪರೆಂಟ್ ಗ್ಲಾಸ್ ಚೆನ್ನಾಗಿದೆ. ಎದೆ ಒಂದು ನಾವು ಹಾಕಿದ್ರು ಏನು ಸಾಂಬಾರ್ ಪುಡಿ, ಖಾರದ ಪುಡಿ, ಬೇಳೆಗಳು, ಕಾಳು ಹಾಕಿದ್ರು ಕೂಡ ಈಸಿಯಾಗಿ ಕಾಣುತ್ತೆ. ಹೆಸರು ಕಾಳು, ಐಷಣ್ಣೆ ಕಾಳು ಅಂತಲ್ಲ, ನಾವು ಯೂಸ್ ಮಾಡಕ್ಕೆಲ್ಲ ಈಸಿ ಆಗುತ್ತೆ. ಚೆನ್ನಾಗಿದೆ. ಕ್ವಾಲಿಟಿ ಅಷ್ಟೇ ಎಷ್ಟು ದಪ್ಪ ಆಯ್ತು ಗೊತ್ತಾ, ಅಷ್ಟಾಗಿ ಈಸಿಯಾಗಿ ಹೊಡೆದೋಗಲ್ಲ ಅಂತ ಅನ್ಸುತ್ತೆ. ಹಂಗಂತ ಹೊಡೆದಾಕದೆಲ್ಲ ಹೊಡೆದಾಗ ಹೋಗುತ್ತೆ. ಬಟ್ ಆರಾಮಾಗಿ ನಾವು ಯೂಸ್ ಮಾಡ್ಬೋದು. ರಫ್ ಯೂಸ್ ಮಾಡಿದ್ರೆ ಏನೂ ಆಗಲ್ಲ ಅಂತ ಅನ್ಸುತ್ತೆ. ಇದಕ್ಕೆ ಈ ತರ ಮುಚ್ಚುಕ ಕೊಟ್ಟಿದ್ದಾರೆ. ಈ ತರ ಇದೆ. ಇದಕ್ಕೆ ರಬ್ಬರ್ ಕೊಟ್ಟಿದ್ದಾರೆ ಒಳಗಡೆ. ಮಿಕ್ಸಿ ಜಾರಿಗೆ ಕೊಡ್ತಾರಲ್ವಾ, ಅದು ಮುಚ್ಚುಕಕ್ಕೆ ಬೆಲ್ಟ್ ಆ ಥರ ಕೊಟ್ಟಿದ್ದಾರೆ. ಆ ಥರ ಇದಕ್ಕೆ ಈ ಥರ ಹಾಕಿ ಮುಚ್ಚಂಥದ್ದು. ಅಂದ್ರೆ ಸ್ಟಿಫ್ ಆಗಿ ಅದು ಲಾಕ್ ಆಗುತ್ತೆ. ಏನು ಮುಚ್ಚುಕ ಬೆಲ್ಟ್ ಹಾಕಿರೋದ್ರಿಂದ. ಬೆಲ್ಟ್ ತೆಗೆದು ಯೂಸ್ ಮಾಡ್ಬೇಕಾದ್ರೆ ಗೊತ್ತಿಲ್ಲ. ಬೆಲ್ಟ್ ತೆಗೆದು ಸ್ವಲ್ಪ ಸುಮಾರು ಕುತ್ಕೊತಾ ಇದೆ. ಬೆಲ್ಟ್ ಹಾಕಿ ನಾವೇನಾದ್ರು ಮುಚ್ತೀವಿ ಅಂದ್ರೆ ಅದು ಫುಲ್ ಮೇಲಕ್ಕೆ ಎದ್ದಾಗ್ತಾ ಇದೆ. ಆ ಥರ ಆಗ್ತಾ ಇದೆ. ಬೆಲ್ಟ್ ಏನು ಕೊಟ್ಟರು ಮತ್ತೆ ಗೊತ್ತಾಗ್ತಾ ಇಲ್ಲ ನನಗೆ. ಬೆಲ್ಟ್ ತೆಗೆದು ನಮ್ಗೆ ಯೂಸ್ ಮಾಡಬೇಕಾಗಿದೆ. ಆಗಿದೆ ಇದು. ಮೋಸ್ಟ್ಲಿ ಬೆಲ್ಟ್ ಹಾಕಿದ್ರೆ ಸ್ಟಿಫ್ ಆಗಿ ಕುತ್ಕೊಳುತ್ತೆ ಅಂತ ನಾವು ಅಂದ್ಕೊಂಡ್ವಿ. ಅದೇ ನೋಡ್ರೆ ಬೆಲ್ಟ್ ಹಾಕ್ತೇನೆ ನೀಟಾಗಿ ಕುತ್ಕೊಂತೈತೆ. ಹೌದು, ಇದು 6 ಪೀಸ್ ಬಂದಿದೆ ಫ್ರೆಂಡ್ಸ್. 6 ಪೀಸ್ ಇದೆ. ಓಕೆ ನೋಡಿ, 1 2 3 4 5 ಇನ್ನೊಂದು ನನ್ನ ಹತ್ರ 3 ಇದೆ, ಇವಳ ಹತ್ರ 3 ಇದೆ, ನನ್ನ ಹತ್ರ 3 ಇದಾವೆ. ಇಷ್ಟಿದೆ ನೋಡಿ. 1 2 3 4 5 6 ಪೀಸ್ ಬರುತ್ತೆ. ಈ ತರ ನೀವು ಕೂಡ ಬೈ ಮಾಡ್ಬೋದು. ಬೈ ಮಾಡಿ, ಚೆನ್ನಾಗಿದೆ. ನೆಕ್ಸ್ಟ್ ಯಾವುದು ನೋಡೋಣ ಗಾಯ್ಸ್. ಏನಿರ್ಬೋದು ಓಪನ್ ಮಾಡುವ. ಟಿಫನ್ ಬಾಕ್ಸ್ ಚೆನ್ನಾಗಿದೆ ಗೊತ್ತಾ, ಚೆನ್ನಾಗಿದೆ. ಅದರಲ್ಲಿ ದೊಡ್ಡ ದೊಡ್ಡ ಐಟಮ್ಸ್ ಸಾಂಬಾರ್ ಪುಡಿ, ಖಾರದ ಪುಡಿ ಅಂತೆಲ್ಲ ಇಟ್ಬಿಟ್ಟು ಈ ಚಿಕ್ಕ ಚಿಕ್ಕ ಬಾಟಲ್ಲಿ ನಾವು ಡೈಲಿ ಯೂಸ್ ಮಾಡ್ತೀವಲ್ಲ, ಕಡಲೆ ಬೀಜ, ಆಮೇಲೆ ಏನು ಹೆಸರು ಕಾಳು, ಉದ್ದಿನ ಕಾಳು ಆ ಥರದ್ದೆಲ್ಲ ಯೂಸ್ ಮಾಡುವ. 6 ಅಲ್ಲ, ಇದು ಜಾಸ್ತಿ ಬಂದಿದೆ. ಇದು 12 ಬಂದಿದೆ. ಸಣ್ಣ ಸಣ್ಣ ಬಾಕ್ಸ್ ಅಲ್ವಾ. 1 2 3 4 5 6 7 8 9 10 11 12 ಪೀಸಸ್ ಇದೆ. ಇದರಲ್ಲಿ ಚಿಕ್ಕದ್ರಲ್ಲಿ 12 ಪೀಸಸ್ ಬರುತ್ತೆ. ಅದು ದೊಡ್ಡದು 6 ಪೀಸಸ್ ಬರುತ್ತೆ. ಪರವಾಗಿಲ್ಲ, ಚೆನ್ನಾಗಿದೆ. ತಗೊಂಡ್ಬಿಟ್ಟು ಬೈ ಮಾಡಿ, ಚೆನ್ನಾಗಿರುತ್ತೆ. ಕ್ವಾಂಟಿಟಿನೂ ಚೆನ್ನಾಗಿದೆ. ಅದರ ಗಟ್ಟಿನೂ ಇದೆ, ಬಾಳ್ಕೆನೂ ಬರುತ್ತೆ. ಚೆನ್ನಾಗಿ ಅನಿಸ್ತು ನನಗೇನ. ಇದು ಅಷ್ಟು ಬೇಗ ಹೊಡೆದೋಗಲ್ಲ ನೋಡಿ. ಮತ್ತೆ ಟ್ರಾನ್ಸ್ಪರೆಂಟ್ ಆಗಿರೋದ್ರಿಂದ ಇದ್ರಲ್ಲಿ ಏನಿದೆ ಅನ್ನೋದು ಬೇಗ ಗೊತ್ತಾಗೋದ್ರಿಂದ ಈ ಥರದೊಂದು ಬಾಕ್ಸ್ಗಳು ಅಡುಗೆ ಮನೆಗೆ ತುಂಬಾನೇ ಅಗತ್ಯ ಆಗಿರುತ್ತೆ. ಚೆನ್ನಾಗಿದೆ. ಇದು ಟ್ರಾನ್ಸ್ಪರೆಂಟ್ ಇರೋದ್ರಿಂದ ನಾವೇನೇ ಒಂದು ಕಾಳು ಏನೇ ಹಾಕಿದ್ರು ಕೂಡ, ಪೌಡರ್ಸ್ ಏನೇ ಇಟ್ಟಿದ್ರು ಈಸಿಯಾಗಿ ಕಾಣುತ್ತೆ. ಇದರಲ್ಲಿ ಏನಿದೆ ಅಂದರೆ ಪ್ರತಿಯೊಂದು ಮುಚ್ಚುಕ ತೆಗೆದು ನೋಡಿ ಯೂಸ್ ಮಾಡಿ ಅಷ್ಟು ಟೈಮ್ ವೇಸ್ಟ್ ಆಗಲ್ಲ. ನೋಡೋದು ಇದೀಗ ತಗೊಳೋದು, ಅಡುಗೆ ಯೂಸ್ ಮಾಡ್ಕೊಳ್ಳೋದು, ಹಂಗೆ ಇಟ್ಬಿಡುತ್ತೆ. ರಫ್ ಆಗಿ ಯೂಸ್ ಮಾಡ್ಬೋದು. ಟಪ್ ಟಪ್ ಅಂತ ಇಟ್ಟು ಕೂಡ ಏನೂ ಆಗಲ್ಲ. ಬಟ್ ಬೇರಿಂದ ತಪ್ಪಂತ ಬಿದ್ದರೆ ಪಕ್ಕ ಹೊಡೆದೋಗುತ್ತೆ. ಬಟ್ ರಫ್ ಆಗಿ ಯೂಸ್ ಮಾಡ್ಬೋದು. ಅಷ್ಟೇನು ಡ್ಯಾಮೇಜ್ ಆಗಲ್ಲ ಅನ್ಕೋತೀನಿ. ಈಗ ಬಂದು ನೆಕ್ಸ್ಟ್ ಯಾವುದು ಅಂತ ನೋಡೋಣವಾ. ಓಕೆನಾ? ಲೆಂತಿ ಆಗ್ತಾ ಇದೆಯಲ್ವಾ ವಿಡಿಯೋ? ಅದೇ ಪ್ರತಿಯೊಂದನ್ನು ಡೀಟೇಲ್ ಆಗಿ ತೋರಿಸ್ಬೇಕಲ್ವಾ. ಅದು ನಿಮ್ಗೆ ಇಷ್ಟ ಆಯಿತು ಅಂದರೆ, ನಮಗೆ ಗೊತ್ತಿಲ್ಲ ಫಸ್ಟ್ ಇನ್ಫಾರ್ಮೇಶನ್ ನಿಮ್ಗೆ ಹೇಳಿದರೆ ನೀವು ಬೈ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಅಷ್ಟೇ. ಇದು ಏನು ಅಂತ ನೋಡೋಣ. ಓ ಮೈ ಗಾಡ್, ಮಮ್ಮಿ ಫೇವ್ರೇಟ್. ಅದು ಇದು ನನ್ನ ಫೇವ್ರೇಟ್. ಏನಕ್ಕೆ ಅಂದರೆ ಹೆಚ್ಚುವಾಗ ಎಷ್ಟು ಟೈಮ್ ತಗೊಳುತ್ತಲ್ವಾ ನಮಗೆ ಗೊತ್ತು. ಅಡುಗೆ ಮನೇಲಿ ಎಷ್ಟು ಕಷ್ಟಪಡ್ತಾ ಇರ್ತೀವಿ ಹೆಚ್ಚುವಾಗ.
ಅಂತೇಳಿ ಇದು ಒಂದು ಇರ್ಲಿ ಅಂತೇಳಿ ಈ ಪುಟಾಣಿ ಬದಲು ಯಾವ ಶುಂಠಿ ಬೆಳ್ಳುಳ್ಳಿ ಈ ಥರ ತುರಿಯೋದು ತೊಗೊಂಡಿದ್ದೀನಲ್ವ ಆ ಥರ 20 ರೂಪಾಯಿದ್ದು ತೊಗೊಂಡಿದ್ದೀನಲ್ವ ಅದೇ ಥರ ಇದು ಕೂಡ ಈ ಥರ ಹಿಂಗೆ ಮಾಡೋದು ಅಂದರೆ ಹಸಿರುಗಾಯಿ ಈರುಳ್ಳಿ ಟೊಮೆಟೊ ಎಲ್ಲ ಸ್ಲೈಸ್ ಮಾಡೋದು. ಚೆನ್ನಾಗಿದೆ ಇದ್ರಾಗ ಹಿಟ್ಟು ಕೂಡ ಕಲಿಸ್ಬೋದೇನಪ್ಪ, ಚಪಾತಿ ಹಿಟ್ಟು ಅಷ್ಟು ಒಂದು ಚಿಕ್ಕ ಉಂಡೆ ಕಳಿಸ್ಬೋದು. ಒಟ್ಟು ಅಂದರೆ ಟಿವಿಲೆಲ್ಲ ಅಡ್ವರ್ಟೈಸ್ಮೆಂಟ್ ತೋರಿಸ್ತಾರಲ್ವಾ, ಅದರಲ್ಲಿ ಈ ಥರ ತೋರಿಸ್ತಿದ್ರು ಆ ಥರ ಹಿಂಗೆ ಅಂದ್ಬಿಟ್ಟು ಅದಾಗೆ ಹಿಟ್ಟು ಕಲಿಸೋವಂಥದ್ದು. ಎಂದು ಕಟ್ ಮಾಡಿ ನೋಡಿಲ್ಲ, ಒಂದ್ಸಲ ಯೂಸ್ ಮಾಡಿಲ್ಲ, ಮಾಡಿ ನೋಡೋಣ ಹೇಗೆ ಬರುತ್ತೆ ಅಂತ. ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿದೆ. ನೀವು ಬೈ ಮಾಡಿದ್ರೆ ಬೈ ಮಾಡಿ, ಅಂದರೆ ಒಂದು ಈಸಿ ಆಗುತ್ತೆ. ಡೈಲಿ ಅಡುಗೆ ಮಾಡ್ತೀರಲ್ವ, ನಮಗೆ ಬೇಗ ಬೇಗ ಚಾಪ್ ಮಾಡೋಕ್ಕಾಗಲ್ಲ ಅಂತಂದರೆ ಸ್ವಲ್ಪ ಹಂಗೆ ಹಸಿರುಗಾಯಿ ಟೊಮೆಟೊ ಹಣ್ಣು ಇಲ್ಲ ಏನೋ ಅದು ಈರುಳ್ಳಿ ಅಲ್ಲ ಸ್ವಲ್ಪ ಹಿಂಗೆ ಸಿಪ್ಪೆ ಸುಲ್ಬಿಟ್ಟು ಹಿಂಗೆ ಹಾಕ್ಬಿಟ್ಟು ಹಿಂಗೆ ಅನ್ಕೊಂಡ್ರೆ ಅದೇ ಒಂಥರ ಚಾಪ್ ಮಾಡೋದಕ್ಕಿಂತ ಇನ್ನೂ ಸಣ್ಣದ ಚಾಪ್ ಆಗುತ್ತೆ, ಅದು ಚೆನ್ನಾಗಿರುತ್ತೆ. ಒಂದ್ಸಲ ಯೂಸ್ ಮಾಡಿ ನೋಡಿಲ್ಲ, ನಾಳೆ ಯೂಸ್ ಮಾಡ್ತೀನಿ, ನೋಡೋಣ ಯಾವ ಥರ ಎಫೆಕ್ಟ್ ಕೊಡುತ್ತೆ ಅಂತೇಳಿ, ಯಾವ ಥರ ಚಾಪ್ ಮಾಡುತ್ತೆ ಅಂತ ನೋಡೋಣ. ಓಕೆನಾ? ಇನ್ನೊಂದು ಇದು ಬ್ಲೇಡೆಲ್ಲ ಎಷ್ಟು ದಿನ ಬಳಕೆ ಬರುತ್ತೆ ಗೊತ್ತಿಲ್ಲ, ಅಂದರೆ ನಾವು ದಪ್ಪ ಸ್ಲೈಸ್ ಹಾಕ್ಬಾರ್ದು, ಅದನ್ನು ಕಟ್ ಮಾಡಿ ಹಾಕಿನೇ ಹಾಕ್ಬೇಕು. ಅದೇ ಕಟ್ ಮಾಡೋಕ್ಕಾಗಿ ಏನು ಸ್ವಲ್ಪ ಸಣ್ಣ ಕಟ್ ಮಾಡಿಬಿಟ್ರೆ ಆಗೋಯ್ತು, ಬಟ್ ಇರಲಿ ಅಲ್ಲ ಅಂತ ಅಷ್ಟೆ. ಓಕೆ ಗಾಯ್ಸ್, ನೆಕ್ಸ್ಟ್ ಯಾವ್ದು ನೋಡೋಣ. ವಾಟ್ ಇಸ್ ದಿಸ್? ಏನಿರ್ಬೋದು? ಇದೊಂದಿದೆ, ನನಗಂತೂ ತುಂಬ ಕ್ಯೂರಿಯಾಸಿಟಿ ಇದೆ ಫ್ರೆಂಡ್ಸ್. ಇದು ನೋಡ್ತಾ ಇದ್ರೆ ಏನಿರ್ಬೋದು ಅಂತ. ಎಷ್ಟು ದೊಡ್ಡದು ಏನಿರ್ಬೋದು ಗಾಯ್ಸ್? ಇದು ನನ್ನ ಫೇವ್ರೇಟ್ ಕೂಡ, ಇದು ಒಂದು ಫೇವ್ರೇಟ್. ಇಷ್ಟೆಲ್ಲ ಫೇವ್ರೇಟ್ ಆಗಿ ತೋರಿಸಿದ್ದು ಅದರಲ್ಲಿ ಎಲ್ಲ ಅದೆಲ್ಲದಕ್ಕಿಂತ ಇದು ತುಂಬ ಇಂಪಾರ್ಟೆಂಟ್ ಫೇವ್ರೇಟ್, ತುಂಬ ದಿನಗಳ ಕನಸಿದೆ. ಹೌದು, ಇದು ಅದ್ರ ಜೊತೆಗೆ ಸ್ಪೂನ್ ಒಟ್ಟು ವಿತ್ ಬಂದಿರೋದು, ವಿತ್ ಬಂದಿರೋದ. ಚೌಟ್ ಬಂದಿದ್ದಾವೆ, 5 ಸ್ಪೂನ್ಸ್ ಬಂದಿದ್ದಾವೆ. ವುಡ್ದು 5 ಸ್ಪೂನ್ಸ್. ಓಕೆನಾ? ಈ ಥರ ಇದೆ. ಈ ಸ್ಪೂನ್ಸೇ ಇರಲಿಲ್ಲ, ಓಕೆ ಬೇಕಾಗಿತ್ತು, ಅನಿವಾರ್ಯ ಇತ್ತು ಅಂತ ತೊಗೊಂಡೆ. ಚೆನ್ನಾಗಿದೆ, ಪಲ್ಯ ಎಲ್ಲ ಹಿಂಗೆ ಹಾಕೋದಕ್ಕೆ. ಇದು ಕೂಡ ಅಷ್ಟೇ ತೇಲ್ಸೋದಕ್ಕೆ ಚೆನ್ನಾಗಿದೆ. ಇದು ಕೂಡ ಅಷ್ಟೇ ತೇಲ್ಸೋ ಅಂಥದ್ದೇ ಸುಮಾರಕ್ಕೆ. ನೋಡೋಣ, ಇದು ತೇಲ್ಸೋ ಅಂಥದ್ದಲ್ಲ, ಈ ಥರ ಒಗ್ಗರಣೆ ಹಾಕೋದು. ಇದು ಕೂಡ ತುಂಬ ಇಷ್ಟ ಆಯಿತು ನನಗೆ. ಇದು ಬೇಕೇ ಬೇಕು, ಪ್ರತಿಯೊಬ್ಬರ ಮನೆಯಲ್ಲಿ ಡೈಲಿ ಯೂಸ್ ಮಾಡೋಂಥದ್ದು. ಇದು ನನಗೆ ತುಂಬ ಅಗತ್ಯ ಇತ್ತು, ಬೈ ಮಾಡಿದೆ. ಅದಕ್ಕೋಸ್ಕರ ಇತ್ತು ಸುಮಾರು 2-3 ಇದಾಯಿತು. ಇದು ವುಡ್ ಸ್ಪೂನ್ಗಳೆಲ್ಲ ಇದು ಗ್ಲಾಸಿಂದ ಬರುತ್ತಲ್ಲ ಪಾತ್ರೆ, ಗ್ಲಾಸ್ ಅದು ಯೂಸ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ವುಡ್ಡಲ್ಲಿ ಮಾಡೋದು ಅದಕ್ಕೆ ವುಡ್ಡಿನ ಸೌಟೆ ಆಗಬೇಕು, ಇಲ್ಲ ಅಂದರೆ ಸ್ಟೀಲ್ ಅಂದರೆ ಅದು ಗ್ಲಾಸಿಗೆ ಅದು ಚೆನ್ನಾಗಿರಲ್ಲ. ಪ್ಲೇಟ್ ಇದೆಲ್ಲ ಗೊತ್ತಾಯ್ತು ನಿಮ್ಗೆ ಏನು ತರ್ತಿದ್ದೀವಿ ನಾವು ಅಂತ. ಚೆನ್ನಾಗಿದೆ, ದಪ್ಪ ಫ್ಲವರ್ ಅದು ಏನು ಪರವಾಗಿಲ್ಲ, ತೀರ ತೆಳು. ನನ್ನ ಹತ್ರನೂ ಒಂದಿದೆ ಇದೇ ಥರ, ಸ್ವಲ್ಪ ತೆಳುಗಿದೆ. ಇದು ಅದಕ್ಕಿಂತ ಸ್ವಲ್ಪ ದಪ್ಪ ಇದೆ, ಅಂಥ ದಪ್ಪ ಇಲ್ಲ, ಪರವಾಗಿಲ್ಲ. ನನ್ನ ಮನೇಲಿ ಇರೋಂಥ ಪ್ಲೇಟ್ ಇದೇ ಥರ ಇದೆ, ಸೇಮ್ ಟು ಸೇಮ್. ಅದಕ್ಕೋಸ್ಕರ ಇದು ಸ್ವಲ್ಪ ವಾಸಿ ಚೆನ್ನಾಗಿದೆ. ನೆಕ್ಸ್ಟ್ ತೋರಿಸ್ತೀನಿ. ಇದು ಮುಚ್ಚೋದಕ್ಕೆ ಅಂತ ಕೊಟ್ಟಿದ್ದಾರೆ, ಬಟ್ ಇದು ಯಾವ ಒಂದು ಬೌಲಿಗೆ ಮುಚ್ಚೋ ಅಂಥದ್ದು ಅಂತ ನೀವು ಕ್ಯೂರಿಯಾಸಿಟಿಯಿಂದ ಕಾಯಿರಿ ನೋಡಿ. ಇವಾಗ ತೋರಿಸ್ತಾರೆ ನಮ್ಮ ಭಾಷೆಗೆ, ಅವ್ರಿಗೆ ಅಲ್ಲಿ ಗೊತ್ತಾಗಿರೋದು ಅದು ಏನು ಈ ಥರ ಮುಚ್ಚೋದಕ್ಕೆ ಅಂತ ಕೊಟ್ಟಿದ್ದಾರೆ. ಅದ್ರ ಕೆಳಗಡೆ ಇರೋಂಥದ್ದು ಯಾವ ಪಾತ್ರೆ ಅಂತ ಇವಾಗ ನೀವು ನೋಡಬೇಕು. ನೆಕ್ಸ್ಟ್ ಅದೇ ಬರಲ್ಲ, ಬೇರೆದು ಬರುತ್ತೆ, ಯಾಕಂದರೆ ಸಿಗ್ತಿರೋದು ಅದು ಬೇರೆ ಇದೆ. ಚೆನ್ನಾಗಿ ಎಷ್ಟು ಕ್ಯೂಟಾಗಿದೆ ಗೊತ್ತಾ? ಇದು ಸಣ್ಣ ಪಾತ್ರೆ, ಪ್ಯಾನ್. ಇವತ್ತು ಟೀ ಮಾಡೋದಕ್ಕೆ ಏನೋ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್. ಇದರಲ್ಲಿ ಏನು ಮಾಡ್ಬೋದು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ, ನಂಗೆ ಗೊತ್ತಾಗ್ತಾ ಇಲ್ಲ ಇದರಲ್ಲಿ ಏನು ಮಾಡೋದು ಅಂತ. ಟೀ ಮಾಡ್ಬೋದಾ ಅಥವಾ ಚಿಕ್ಕದಾಗಿ ಬಜ್ಜಿ ಗಿಜ್ಜಿ ಮಾಡಿ ಒಗ್ಗರಣೆ ಹಾಕೋದು ಅಥವಾ ಚಟ್ನಿ ಮಾಡಿದ್ರೆ ಒಗ್ಗರಣೆ ಹಾಕೋದು, ಆ ಥರದಕ್ಕೆ ಯೂಸ್ ಮಾಡೋಂಥದ್ದು ನನಗೆ ಗೊತ್ತಾಗ್ತಾಯಿಲ್ಲ. ನೀವು ಪ್ಲೀಸ್ ಹೇಳಿ ಇದನ್ನು ಏನಕ್ಕೆ ಚಿಕ್ಕ ಒಂದು ಪ್ಯಾನ್ನ ಏನಕ್ಕೆ ಯೂಸ್ ಮಾಡೋದು ಅಂತ ಹೇಳಿ ನಾನು ಅದಕ್ಕೆ ಯೂಸ್ ಮಾಡ್ತೀನಿ, ಗೊತ್ತಾಗ್ತಾ ಇಲ್ಲ. ಓಕೆನಾ? ಚಿಕ್ಕದಾಗಿ ನಾವೇನೋ ಸ್ವಲ್ಪ ಕ್ವಾಂಟಿಟಿಲಿ ಮಾಡ್ತೀವಿ ಅಂತಂದ್ರೆ ಯೂಸ್ ಮಾಡ್ಬೋದು ಅನ್ಸುತ್ತೆ. ಜಾಸ್ತಿ ಕ್ವಾಂಟಿಟಿಲಿ ನಾವು ಯೂಸ್ ಮಾಡ್ತೀವಿ, ಪಲ್ಯ ಇಲ್ಲ ಗ್ರೇವಿ ಮಾಡ್ತೀವಿ. ಈಗ ಪಲ್ಯ ಮಾಡ್ತೀವಿ ಅಥವಾ ಒಂದು ಬಜ್ಜಿ ಮಾಡ್ತೀವಿ, ಎಗ್ ಫ್ರೈ ಮಾಡ್ತೀವಿ, ಮತ್ತೆ ಕಾಳು ಒಗ್ಗರಣೆ ಹಾಕ್ತೀವಿ ಅಂತಂದ್ರೆ ಇದನ್ನೆಲ್ಲ ಯೂಸ್ ಮಾಡ್ಕೋಬೋದು. ಚೆನ್ನಾಗಿದೆ, ದಪ್ಪ ಇದೆ ಅಂತಾರ, ಏನಂದ್ರೆ ದಪ್ಪ ಕೋಟಿಂಗ್ ಚೆನ್ನಾಗಿದೆ. ಏನಂತಾರೆ ಇದು? ಪ್ಯಾನ್ ಪ್ಯಾನ್ ಗೊತ್ತು. ಇದು
ನೋಡಿ ಫ್ರೆಂಡ್ಸ್, ಚೆನ್ನಾಗಿದೆ ಅಲ್ವಾ? ಇದು ಎಗ್ ಗ್ರೇವಿ ಮಾಡೋಂಥದ್ದು, ಮೊಟ್ಟೆ ಉರಿಯೋಂಥದ್ದು, ಚಿಕ್ಕದಾಗಿ ಇಬ್ಬರಿಗೆ ಏನಾದರೂ ಸಿಂಪಲಾಗಿ ಚಿತ್ರಾನ್ನ ಒಗ್ಗರಣೆನೂ ಹಾಕೋಬೋದು, ಅವಲಕ್ಕಿಗೂ ಒಗ್ಗರಣೆ ಹಾಕೋಬೋದು, ಸಿಂಪಲಾಗಿ ಯೂಸ್ ಮಾಡ್ಕೊಳ್ಳೋಂಥದ್ದು ಒಂದು ಪ್ಯಾನ್ ಇದು, ಓಕೆನಾ? ಇಲ್ಲ ಯಾವ್ದು ಗ್ರೇವಿ, ಪಲ್ಯ, ಕಾಳು ಬಸ್ಸಾರು ಮಾಡ್ತೀವಿ, ಒಗ್ಗರಣೆ ಹಾಕೋಬೋದು, ಹುರ್ಕೋಬೋದು, ಎಲ್ಲ ಯೂಸ್ ಮಾಡ್ಕೊಳ್ಳೋಂಥದ್ದು ಚೆನ್ನಾಗಿದೆ. ಈ ಥರದೊಂದು ಇದರಲ್ಲಿ ಒಂದು ಬೈ ಮಾಡಿದೆ, ಇಷ್ಟನ್ನು ಕೊಟ್ಟಿರೋಂಥದ್ದು 5 ಪೀಸಸ್ ವುಡ್ ಸ್ಪೂನ್ಸ್ ಕೊಟ್ಟಿದ್ದಾರೆ. ಈ ತರದ್ದು ಸುಮಾರಿನ ಬರ್ತಾ ಇದೆ, ಅದು ಎಷ್ಟೊತ್ತ ಬರ್ತಾ ಇದೆ, ಇನ್ನು 2 ಇದೆ. 4 ಈ ತರದೊಂದು ಬೌಲ್ ಕೊಟ್ಟಿದ್ದಾರೆ. ಹಾ, ಇದು ಒಂದು ಅದಕ್ಕೆ ಮುಚ್ಚ ಅಂತದ್ದು, ಇದು ಲಾಸ್ಟ್ ತೋರಿಸ್ತೀನಲ್ಲ ಅದಕ್ಕೆ ಮುಚ್ಚ ಅಂತ ಒಂದು ಪ್ಲೇಟ್. ನೆಕ್ಸ್ಟ್ ಇದೆ ಎಷ್ಟು ನಂಗೆ ಇಷ್ಟ ಆಗ್ಬಿಟ್ರಪ್ಪ, ಇದು ಕೂಡ ಅಷ್ಟೇ ಫ್ರೆಂಡ್ಸ್. ಅದು ನನಗೆ ತುಂಬಾ ಕನ್ಫ್ಯೂಸ್ ಆಗ್ತಾ ಇದೆ. ಇದು ನಾವು ಮೋಸ್ಟ್ಲಿ ಟೀ ಮಾಡ್ಬೋದು, ಬಿಸಿನೀರು ಕಾಯಿಸ್ಕೋಬಹುದು, ಆಮೇಲೆ ಹಾಲು ಕಾಯಿಸ್ಕೋಬಹುದು ಅನ್ಸುತ್ತೆ. ಚೆನ್ನಾಗಿದೆ, ಒಂಥರ ಕ್ಯೂಟ್ ಆಗಿ ಆರಾಮಾಗಿ ಟೀ ಮಾಡ್ಬೋದು. ಇರ್ಬೇಕಾದ್ರೆ ಮಾಡ್ಬೋದ್ರ, ಕಾಫಿ ಟೀ ಮಾಡ್ಬೋದು. ಮತ್ತೆ ಮಾಡಕ್ಕೂ ಇಷ್ಟ ಆಗುತ್ತೆ. ಪ್ಯಾನ್ ನೋಡಿದ್ರೆ ಸಾಕು ಅದು ಟೀ ಮಾಡೋಣ ಕಾಫಿ ಮಾಡೋಣ ಅಂತ ಅನ್ಸುತ್ತೆ. ಚೆನ್ನಾಗಿದೆ. ಈ ಎರಡರಲ್ಲಿ ನಂಗೆ ಕಾಫಿ ಟೀ ಮಾಡೋದಕ್ಕೆ ಇಷ್ಟ ಇಲ್ಲ. ಬಟ್ ಅಡುಗೆಗೆ ಏನು ಅಡುಗೆ ಮಾಡಬೇಕು ಅಂತ ನಂಗೆ ಐಡಿಯಾನೇ ಹೊಡಿತಾ ಇಲ್ಲ. ಇದು ಬೇಜಾನ್ ಆಗೋಗಿದೆ ಫ್ರೆಂಡ್ಸ್. ಅಂದರೆ ಇದರಲ್ಲೇ ನಾವು ಬೇಜಾನು ಒಗ್ಗರಣೆ ಹಾಕೋಬೋದು, ಗ್ರೇವಿ ಮಾಡ್ಕೋಬೋದು, ಎಗ್ ಕರಿ ಮಾಡ್ಕೋಬೋದು, ಕ್ಯಾಪ್ಸಿಕಮ್ ಪಲ್ಯ ಮಾಡ್ಕೋಬೋದು, ಚಟ್ನಿ ಒಗ್ಗರಣೆ ಹಾಕೋಬೋದು, ಪಲ್ಯಗಳು ಮಾಡ್ಕೋಬೋದು, ಎಣ್ಗಾಯಿ ಪಲ್ಯ ಮಾಡ್ಕೋಬೋದು, ಸುಮಾರೆಲ್ಲ ಇದರಲ್ಲೇ ಆಗುತ್ತೆ. ಈ ಎರಡು ಏನು ಚೂಸ್ ಮಾಡೋದು ಅಷ್ಟಾಗಿ ಗೊತ್ತಾಗ್ತಿಲ್ಲ. ನಿಮಗೆ ಏನಾದರೂ ಐಡಿಯಾ ಐತೆ ಅಂದರೆ ಹೇಳಿ. ಇವೆರಡಕ್ಕೆ ನಾನು ಏನೆಲ್ಲ ಈ ಎರಡರಲ್ಲಿ ಮಾಡ್ಬೋದು ಈ ಒಂದು ಚಿಕ್ಕ ಪ್ಯಾನಲ್ಲಿ ಅಂತೇಳಿ, ಓಕೆನಾ? ನೆಕ್ಸ್ಟ್ ದೊಡ್ಡದು ಬಂದು ಬೇರೆ ಫಸ್ಟಿಗೆ ತೋರಿಸಿದ್ನಲ್ಲ, ಸೊ ಅದು ಮುಚ್ಚಳುಕ, ಅದ್ರದ್ದು ಪ್ಯಾನ್. ಎಷ್ಟು ದೊಡ್ಡದು ಗೊತ್ತಾ ನಮಗೆ? ಮೋಸ್ಟ್ಲಿ ಏನಕ್ಕೆ ಯೂಸ್ ಮಾಡ್ತೀವಪ್ಪ ಗೊತ್ತಿಲ್ಲ ನಮಗೆ. ಏನಂದ್ರೆ ಚಿತ್ರಾನ್ನ ಮಾಡ್ಕೋಬಹುದು, ಮಾಡಿ ಕಲಿಸಲಿಕ್ಕೆ ಚೆನ್ನಾಗಿರುತ್ತೆ. ಏನ್ ಬೇಕದು ಎಗ್ ರೈಸ್ ಮಾಡ್ತೀರಾ ಜಾಸ್ತಿ, ಏನಂದ್ರೆ ಇದು ಚಿಕನ್ ಗ್ರೇವಿ ಏನ್ ಮಾಡ್ತೀವಲ್ಲ, ಈಗ ಗ್ರೀನ್ ಚಿಲ್ಲಿ ಮಾಡ್ಬೋದು, ಏನ್ ಸಮಥಿಂಗ್ ಪಲಾವ್ ಮಾಡ್ಬೋದು ಇದರಲ್ಲಿ ಮಾಡಿದ್ರೆ. ಮತ್ತೆ ಕಬಾಬ್ ಮಾಡಕ್ಕೆ ಮಶ್ರೂಮ್ ಪಲಾವ್ ಎಲ್ಲ ಮಾಡ್ಬೋದು. ಕಬಾಬ್ ಎಣ್ಣೆ ತೇರಿಸ್ಕೊಂಡು ಚೆನ್ನಾಗಿರುತ್ತೆ. ದಪ್ಪ ಕೋಟಿಂಗ್ ಇದೆಯಲ್ಲ, ಚೆನ್ನಾಗಿ ಎಣ್ಣೆ ತರ ಇದು ದಪ್ಪ ಇರುತ್ತಲ್ಲ, ಆರಾಮ ನಾವು ಎಣ್ಣೆಯಲ್ಲಿ ಏನೋ ತೇರ್ಸೋಂಥ ಐಟಮ್ಸ್ ಏನಿರುತ್ತಲ್ಲ, ಕಬಾಬ್, ಹಪ್ಪಳ, ಸಂಡಿಗೆ, ಬೋಂಡ, ಆಮೇಲೆ ಎಣ್ಣೆಯನ್ನು ತೇರಿಸ್ಬೋದು, ಅವೆಲ್ಲ ಮಾಡ್ಕೋಬೋದು. ಚಿತ್ರಾನ್ನ, ಅವಲಕ್ಕಿ, ಉಪ್ಪಿಟ್ಟು, ಮಾಡಬೇಕು. ಸ್ಕೂಟ್ರಲ್ಲಿ ತಗೋಬೇಕು. ಇದೊಂದು ಈ ಥರ ಟೈಟ್ ಮಾಡ್ಕೊಳ್ಳೋದು ಚೆನ್ನಾಗಿದೆ. ಇದಕ್ಕೆ ಕೊಟ್ಟಿರೋಂಥದ್ದು ಈ ಒಂದು ಮುಚ್ಚುಕ. ಹೇಳಬೇಕು ಅಂದರೆ ಇದೊಂದಕ್ಕಷ್ಟೇ ಮುಚ್ಚುಕ ಕೊಟ್ಟಿರೋದು, ಯಾವ್ದಿಲ್ಲ. ನೆಕ್ಸ್ಟ್ ಬಂದು ತವಾ. ದೋಸೆ ಇಲ್ಲ ಚಪಾತಿ, ದೋಸೆಗೆ ಯೂಸ್ ಮಾಡ್ಬೋದು, ಚೆನ್ನಾಗಿದೆ. ಚಪಾತಿ ದೋಸೆ ನಾವು ಒಂದರಲ್ಲೇ ಹಾಕ್ತೀವಂದ್ರೆ ಏನೋ ಒಂಥರ ಆಯಿಲ್ ಹಾಕ್ತೀವಲ್ವಾ, ಅದು ಏನೋ ಒಂಥರ ಆಗ್ಬಿಡುತ್ತೆ. ನಮ್ಗೆ ಹಂಗೆ ಆಗ್ಬಿಟ್ಟೈತೆ ಒಂದು ಇದು ತವ ನಮ್ದು, ಇದೆಲ್ಲ ಒಂಥರ ಹುರ್ಕುರ್ಕ ಆಗ್ಬಿಟ್ಟೈತೆ. ಅದಕ್ಕೆ ಒಂದು ಮಾತ್ರ ನಾವು ಇದನ್ನ ದೋಸೆ ಹಾಕೋಕ್ಕೆ ಇಟ್ಕೋಬೋದಲ್ವಾ. ಇನ್ನೊಂದು ಬೇಕಿದ್ರೆ ಚಪಾತಿಗಂತ ಇನ್ನೊಂದು ತಗೋಬೇಕು. ಎಣ್ಣೆಲ್ಲ ಹಾಕ್ಬಿಟ್ಟು ಸುಡ್ತೀವಲ್ಲ, ಒಂಥರ ಆಗ್ಬಿಡುತ್ತೆ, ಒಂಥರ ಏನೋ ಕೆಂಪು ಬಿಟ್ಟಂಗೆ ಆಗ್ಬಿಡುತ್ತೆ. ಇದು ಅದು ಎಡಿ ಫಿಟ್ ಮಾಡ್ಕೋಬೇಕು. ನನ್ನ ಫೇವ್ರೆಟ್ ಇದೆ ಗಾಯ್ಸ್ ಅಲ್ಲಿ, ಆಮೇಲೆ ತೋರಿಸ್ತೀನಿ. ಬೇಕು ಅಂತ ನಾನೇ ಅಟ್ಟ ಬಿದ್ದು ಆರ್ಡ್ರ್ ಮಾಡ್ಕೊಂಡಂಥದ್ದು. ಮಮ್ಮಿ ಇದನ್ನ ತೋರಿಸೋ ಅಷ್ಟರಲ್ಲಿ ಅದೇನಿರ್ಬೋದು ಅಂತ ಗೆಸ್ ಮಾಡಿ ನೋಡೋಣ, ಆಯ್ತಾ? ಈಗ ನೆಕ್ಸ್ಟ್ ಬಂದು ಇದು ಕೂಡ ಕಿಚನ್ಗೆ ಆರ್ಗನೈಸೇಷನ್ ಇದು ಮಾತ್ರ ಬೈ ಮಾಡೋಂಥದ್ದು. ಕಿಚನ್ಗೆ ಸಂಬಂಧಪಟ್ಟಂಥದ್ದೇ ಎಲ್ಲದೂ ಕೂಡ ಅಷ್ಟೇ. ಆಲ್ಮೋಸ್ಟ್ ಇಲ್ಲಿರೋಂಥದ್ದು ಸುಮಾರು ಸ್ವಲ್ಪ ಬೆಡ್ ಕವರ್ಸ್, ಡ್ರೆಸ್ಸಸ್ ಎಲ್ಲ ಅದು ಔಟ್ ಆಫ್ ಕಿಚನ್. ಇದು ಓಪನೇ ಮಾಡಿಲ್ಲ ನಾವು, ನಿಮ್ಮ ಎದುರಿಗೆ ಓಪನ್ ಮಾಡಬೇಕು ಅಂತೇಳಿ ಓಪನೇ ಮಾಡಿಲ್ಲ. ವಾವ್, ಕಲರ್ ಮತ್ತೆ ಸಕ್ಕತ್ತ ಕಾಣ್ತಾ ಇದೆ ಇಲ್ಲೇ ಅಲ್ಲ, ಪರ್ಪಲ್ ಕಲರ್. ಓ ಮೈ ಗಾಡ್, ಆ್ಯಂಡ್ ಮೈ ಫೇವ್ರೆಟ್ ಕಲರ್ ಪರ್ಪಲ್. So beautiful, so elegant, just looking like a wow. ಸಕ್ಕತ್ತಾಗಿದೆ ಅಲ್ವಾ ಫ್ರೆಂಡ್ಸ್? Smile more, very less. ಸಕ್ಕತ್ತಾಗಿದೆ ಈ ತರ ಗೋಡೆಗೆ ಹಾಕಂಥದ್ದು.
ಓ ಇದರಲ್ಲಿ ಇದು ಇದಾಗಿರುತ್ತೆ ಇನ್ಕ್ಲೂಡ್ ಆಗಿರುತ್ತೆ ಈ ಥರ. ಹಾಂ ಕರೆಕ್ಟ್. ಈ ಥರ ಇರುತ್ತೆ, ಚೆನ್ನಾಗಿರುತ್ತಲ್ಲ. ಚೆನ್ನಾಗಿದೆಯಲ್ಲ. ಕಿಚನ್ಗೆ ಸಂಬಂಧಪಟ್ಟಂತ ಗುಡ್ ವೈಬ್ಸ್ ಓನ್ಲಿ. ಗುಡ್ ವೈಬ್ಸ್ ಓನ್ಲಿ. ಐ ಮೋರ್ ವೆರಿ ಲೆಸ್. ಡ್ರೀಮ್ ಬೈ ಡ್ರೀಮ್ ಬಿಗ್. ಡ್ರೀಮ್ ಬಿಗ್. ಸ್ಟೇ ಹಂಬಲ್. ಸ್ಟೇ ಹಂಬಲ್. ಚೆನ್ನಾಗಿದೆ. ರಿಕ್ವೆಸ್ಟ್ ಎಲ್ಲ ಚೆನ್ನಾಗಿದೆ. ಸೆಂಟೆನ್ಸ್ ಎಲ್ಲ ಒಂಥರ ಹಾರ್ಟ್ ಟಚಿಂಗ್ ಚೆನ್ನಾಗಿದೆ. ಇವೆಲ್ಲ ಅಂತ ನೋಡ್ತಾ ಇದ್ರೆ ನಮ್ಮ ಒಂದು ಮೈಂಡಲ್ಲಿ ನೆಗೆಟಿವ್ ಥಿಂಕಿಂಗ್ ಏನೇ ಬಂದ್ರು ಒಂದು ಕ್ಷಣ ಇವೆಲ್ಲ ಓದಿದಾಗ ಒಂಥರ ಏನಂತ ಫ್ರೆಶ್ ಅನ್ಸುತ್ತೆ. ಚೆನ್ನಾಗಿ ಬರೋದು ಬೈ ಮಾಡಿದ್ವಲ್ಲ. ಹಾಂ ಚೆನ್ನಾಗಿದೆ. ಹಾಂ ಇಲ್ಲ ಮಮ್ಮಿ ಕಾ ಡಾಬಾ ಅದನ್ನ ಇಲ್ಲಿ ಹಾಕ್ಬೇಕು ಕಿಚನಿಗೆ. ಎಂಟ್ರೆನ್ಸ್ ಅಲ್ಲಿ ಅಂದ್ರೆ ಡೋರಿಗೆ ಹಾಕ್ಬೋದು. ಇಲ್ಲ ಅಲ್ಲಿ ಸ್ವಲ್ಪ ಆರ್ಗನೈಸ್ ಮಾಡೋಣ. ಓಕೆ ಗಾಯ್ಸ್, ಫೈನಲಿ ಎಲ್ಲವೂ ಆದ್ವು. ಇನ್ನು ಎರಡೆರಡು ಇದಾವೆ ಪೀಸ್. ಲಾಸ್ಟಿಗೆ ತೋರಿಸ್ತಾರೆ ಮಮ್ಮಿ. ಈಗ ನನ್ನ ಫೇವ್ರೇಟ್ ನಾನು ಬೇಕು ಅಂತಲೇ ಆರ್ಡರ್ ಮಾಡಿದ್ದು ಅದು ಹಠ ಬಿದ್ದು. ಮಮ್ಮಿ ಇದನ್ನು ತೋರ್ಸೋಕ್ಕಿಂತ ಮುಂಚೆ ಏನಿರ್ಬೋದು ಗೆಸ್ ಮಾಡಿ ಅಂತ ಹೇಳಿದ್ನಲ್ಲ, ಗೆಸ್ ಮಾಡಿದ್ದ ಏನಿರ್ಬೋದು? ನೀವು ಗೆಸ್ ಮಾಡಿದ್ರು ಕೂಡ ನಮಗೆ ಐಡಿಯಾನೇ ಬರಲ್ಲ, ಆ ಥರ ಆರ್ಡರ್ ಮಾಡಿದ್ದೀನಿ ನಾನು. ಇದು ಏನಕ್ಕೆ ನಾನು ಆರ್ಡರ್ ಮಾಡಿದ್ದು ಅಂದರೆ ಅದು ಕಂಟೆಂಟ್ ಕ್ರಿಯೇಟ್ ಮಾಡೋಣ ಅಂತ, ರೀಲ್ಸಿಗೆ ಆಗುತ್ತೆ ಅಂತ. ರೀಲ್ಸಿಗೆ ಮಾಡೋದಕ್ಕೆ ಯಾವುದಾದ್ರೂ ಒಂದು ಕ್ಯಾರೆಕ್ಟ್ರಿಗೆ ಬೇಕಾಗುತ್ತೆ ಅಂತೇಳಿ ರೀಲ್ಸಿಗೋಸ್ಕರ ಒಂದು ಬೈ ಮಾಡಿರೋಂಥದ್ದು ಫ್ರೆಂಡ್ಸ್. ಅಂದರೆ ಕಂಟೆಂಟ್ ಕ್ರಿಯೇಟ್ ಮಾಡೋಣ ಅಂತ. ಈಗ ಅದನ್ನ ಒಂದು ಮೂವಿಲಿ ಒಂದು ಸೀನ್ ನಾನು ರೀಕ್ರಿಯೇಟ್ ಮಾಡಬೇಕು ಅಂತ ಅಂದಾಗ ಆ ಒಂದು ಇದು ಇವರಿಗೆ ಏನು ಆಕ್ಟ್ರೆಸ್ಸಿಗೆ ಇದು ಮದುವೆ ಆಗಿರುತ್ತೆ ಅಂತ ಅಂದ್ಕೊಳ್ಳಿ, ಅವರಿಗೆ ತಾಳಿ ಹಾಕೊಂಡಿರ್ತಾರೆ. ಅದೇ ನಾವು ಸೀನ ರೀಕ್ರಿಯೇಟ್ ಮಾಡಬೇಕು ಅಂದರೆ ನಾನು ಇದನ್ನು ಹಾಕೋಬೇಕಾಗುತ್ತೆ. ಅದಕ್ಕೆ ಒಂದು ಕಂಟೆಂಟ್ ಕ್ರಿಯೇಟ್ ಮಾಡೋದಕ್ಕೆ ಆಗುತ್ತೆ ಅಂತ ತಗೊಂಡೆ. ಹೇಗಿದೆ? ಇದಕ್ಕೆ ಎಷ್ಟಿರ್ಬೋದು ಪ್ರೈಸ್? ಇಲ್ಲೇ ಪಕ್ಕದಲ್ಲಿ ಹಾಕಿರ್ತೀನಿ ಹೇಳಿದ್ದು. ಬಟ್ ಮಮ್ಮಿಗೆ ಇಷ್ಟನೇ ಆಗಿಲ್ಲ. ಇದೆಲ್ಲ ಏನು ಫ್ರೆಂಡ್ಸ್ ಅಲ್ವಾ, ತಾಳಿ ಎಲ್ಲ ಕೊಂಡ್ಕೊಂಡು ಹಾಕ್ಲತ್ತದ ಅಂತ ಹಂಗಾದ್ರೆ ಇಷ್ಟ ಆಗಿಲ್ಲ ಗೊತ್ತಿಲ್ಲ. ಬಟ್ ಹಂಗೆ ಇದೆಲ್ಲ ಏನು ಇಷ್ಟ ಆಗ್ಲಿಲ್ಲ. ಮಕ್ಕಳೆಲ್ಲ ಮಾಡ್ತಾರಲ್ವಾ ರೀಲ್ಸಿಗೋಸ್ಕರ ಅಂತ ಆಸೆ ಪಟ್ಟು ತುಂಬಾ ಮೈಸೂರಲ್ಲೆಲ್ಲ ಹುಡುಕ್ಸಿದ್ಲು ಸುಮಾರು ಅಂಗಡಿಯಲ್ಲಿ. ನನಗೆ ಇಷ್ಟ ಆಗೋ ಥರ ಸಿಗ್ಲಿಲ್ಲ, ಅದಕ್ಕೆ ಕೊಡಿಸ್ಲಿಲ್ಲ. ಇಲ್ಲಿ ಬೈ ಮಾಡಿಸ್ದೆ, ಇಲ್ಲಿ ಬಿಡುತ್ತೆ, ಏನೋ ರೀಲ್ಸ್ ಮಾಡ್ಕೊತಾಳೆ ಅಂದರೆ ಹಾಕೊಳ್ಳಿಕ್ಲ ಹೋಗ್ಲಿ ಅಂತೇಳಿ. ಇದು ನಾವು ಮದುವೆ ಆಗ್ದಿರೋ ಮಕ್ಕಳು ಹಾಕೋಬೋದು ಹಾಕೋಬಾರ್ದು ಗೊತ್ತಿಲ್ಲ, ತಗೊಂಡಿದ್ದಾಳೆ. ಇರಲಿ, ರೀಲ್ಸ್ ಮಾಡ್ಕೊಳಾಗಿಲ್ವಾ ಗೊತ್ತಿಲ್ಲ, ಹಾಕೊಂಡು ಏನಾಗುತ್ತೆ. ಎಷ್ಟೊಂದು ಜನ ರೀಲ್ಸಲ್ಲೆಲ್ಲ ಹಾಕೊಂಡು ಮಾಡಿದ್ದಾರೆ, ಕಂಟೆಂಟ್ ಕ್ರಿಯೇಟ್ ಮಾಡ್ತಾರಲ್ವಾ ಅವರೆಲ್ಲ. ಅದಕ್ಕೆ ನಾನು ಆ ಥರ ಒಂದು ರೀಲ್ಸ್ ಮಾಡೋಣ ಅಂತ ಮೈಂಡಲ್ಲಿ ಬಂತು. ಅದಕ್ಕೆ ಇವೆಲ್ಲ ಇದನ್ನು ಚೆನ್ನಾಗಿ ಅದು ಒಂದು ಕಂಟೆಂಟ್ ಫುಲ್ ಫಿಲಪ್ ಆಗಬೇಕು ಅಂತಂದರೆ ಆ ಕ್ಯಾರೆಕ್ಟ್ರಲ್ಲಿ ಅವ್ರು ಯಾವ ಥರ ಮಾಡಿದ್ದಾರೋ, ಯಾವ ಥರ ಒಂದು ಡ್ರೆಸ್ಸು ಹೇಗೆ ರೆಡಿ ಆಗಿರ್ತಾರೋ ಹಾಗೆ ರೆಡಿಯಾಗಿ ಮಾಡಬೇಕು ಅಂದರೆ ಇವೆಲ್ಲ ಬೇಕಾಗುತ್ತೆ. ಅದಕ್ಕೆ ಇರಲಿ ಅಂತ ತಗೊಂಡೆ. ಫ್ರೆಂಡ್ಸ್, ಇವಾಗ ಇನ್ನು ಎರಡೆರಡು ಪ್ರಾಡಕ್ಟ್ಸ್ ಇದೆ. ಆ ಪ್ರಾಡಕ್ಟ್ಸ್ನ ನಾನು ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ಕೊತೀನಿ. ಇದು ಹೀಗಿದೆ. ಇದೇನು ಅಂತ ಯಾರಿಗೂ ಗೊತ್ತಾಗೋದಿಲ್ಲ, ಏನಪ್ಪ ಇದು ಅಂತ ಅನಿಸ್ಬೋದು. ಇದನ್ನ ಫುಲ್ಲು ಬಿಚ್ಚಿ ಮತ್ತೆ ಅದೇ ಥರ ಇಡೋದಕ್ಕೂ ಆಗೋದಿಲ್ಲ, ಅಷ್ಟು ಟೈಮು ಇಲ್ಲ, ತುಂಬ ಲೆಂತಿ ಆಗ್ಬಿಡುತ್ತೆ. ಹಂಗಾಗ್ಬಿಟ್ಟು ಇದು ಏನು ಅಂತ ಇದು ಒಂದು ಏನು ಒಂದು ಪಿಕ್ಚರ್ ಹಾಕ್ತಾ ಇದೀನಿ, ಅದ್ರ ಪ್ರೈಸು ಕೂಡ ಹಾಕ್ತಾ ಇದೀನಿ. ಅಂದರೆ ಸ್ಟ್ಯಾಂಡು, ಸ್ಟೀಲ್ ಸ್ಟ್ಯಾಂಡು, ಅಂದರೆ ತಟ್ಟೆ ಲೋಟ ಆ ಥರ ಇಡೋಂಥ ಒಂದು ಸ್ಟ್ಯಾಂಡ್ ಇದು. ಇದನ್ನ ಫಿಟ್ ಮಾಡಿಸ್ಬೇಕು, ನಮಗೂ ಕೂಡ ಮಾಡೋದಕ್ಕೆ ಬರೋದಿಲ್ಲ, ಬೇರೆ ಅಲ್ಲಿ ಅಂಗಡಿಯವ್ರನ್ನ ಕರ್ಕೊಂಡು ಮಾಡಿಸ್ಬೇಕು. ಹಾಗಾಗಿ ಇದು ಒಂದಿದೆ. ಇದೇನಂದರೆ ಈಗ ತೋರಿಸ್ತಾ ಇದೀವಲ್ಲ ಆ ಒಂದು ಸ್ಟೀಲ್ ಸ್ಟ್ಯಾಂಡ್. ಓಕೆನಾ? ಫುಲ್ ತೆಗೆದು ಮತ್ತೆ ಜೋಡಿಸೋದಕ್ಕೆ ಆಗ್ತಾ ಇಲ್ಲ, ತುಂಬ ಟೈಮ್ ಬೇರೆ ಆಗೋಗಿದೆ. ಮತ್ತೆ ಕೂಡ್ಸೋದಕ್ಕೂ ಬರೋದಿಲ್ಲ ನಮಗೆ, ಅದೇ ಥರ. ಹಾಗಾಗಿ ಮತ್ತೆ ಲಾಸ್ಟ್ ಒನ್ ಏನಿದೆ ಅಂತಂದರೆ ಏನಿರ್ಬೋದು ಗೆಸ್ ಮಾಡಿ. ಚಿತ್ರ ಕಾಣ್ತಾ ಇರ್ಬೋದು ಅನ್ಸುತ್ತೆ ಮೋಸ್ಟ್ಲಿ. ಇಲ್ಲಿ ಕಾಣ್ತಾ ಇದೆ. ಕಾಣ್ತಾ ಇದೆ ಅಂದರೆ ಅದೇ ಗೆಸ್ ಮಾಡಿದ್ದೀರ ನೋಡಿ. ಇದು ಕೂಡ ಮೀಶೋದಲ್ಲೇ ಬೈ ಮಾಡಿದ್ದಂಥದ್ದು. ಇದು ಈ ಒಂದು ಸ್ಟವ್ನು ಕೂಡ ನಾನು ಬೈ ಮಾಡಿದ್ದೀನಿ, ಮೀಶೋಯಿಂದನೇ ಬೈ ಮಾಡಿರೋಂಥದ್ದು. SI ಮಾರ್ಕ್ ಇದೆ. ಇದು ಪ್ರೈಸು ಕೂಡ ಹಾಕಿದ್ದೀನಿ, ನೀವು ಬೇಕಿದ್ರೆ ಬೈ ಮಾಡಿ. ಸುಮಾರು ದಿನ ಆಯಿತು ಬಂದು, ನಾನು ಯೂಸ್ ಮಾಡಿಲ್ಲ, ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತೇಳಿ. ಗ್ಯಾರಂಟಿ ಕಾರ್ಡ್ ಕೂಡ ಕೊಟ್ಟಿದ್ದಾರೆ. ಇದೆಲ್ಲ ಸ್ವಲ್ಪ ಅಡುಗೆ ಮನೆಯೆಲ್ಲ ಆಲ್ಟ್ರೇಷನ್ ಮಾಡಿಬಿಟ್ಟು ಹೊಸದಾಗಿ ನೀವು ಜೋಡಿಸೋಣ ಅಂತೇಳಿ ಇದ್ದೀವಿ. ಈ ಥರ ಇದೆ ನೋಡಿ, ಇದು ಲಾಸ್ಟ್. ಓಕೆನಾ? ಇಷ್ಟು ನಮ್ಮ ಒಂದು ಮೀಶೋದಿಂದ ಬಂದಂಥ ಪ್ರಾಡಕ್ಟ್ಸ್.
ಓಕೆ ಫ್ರೆಂಡ್ಸ್, ಮೀಶೋದಿಂದ ಏನೇನೆಲ್ಲ ಬೈ ಮಾಡಿದ್ದೀವಿ ಅಂತ ನಾವು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ವಿ. ತುಂಬ ದಿನಗಳ ಕಾಲ ನಾನು ನಿಮ್ಮ ಜೊತೆ ವೆಯ್ಟಿಂಗಲ್ಲಿ ಇಟ್ಟಿದ್ದೆ, ಮೀಶೋದು ಒಂದು ವಿಡಿಯೋ ಬರುತ್ತೆ ಅಂತೇಳಿ. ನಾನು ನಿಮ್ಮ ಜೊತೆ ರಿಲೀಸ್ ಮಾಡಿಕೊಂಡು ಶೇರ್ ಮಾಡ್ಕೊಂಡಿದ್ವಿ. ಹೇಗೆ ಅನ್ನಿಸ್ತು ಅನ್ನೋದನ್ನ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆಗಿದ್ರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಆ್ಯಂಡ್ ಇಷ್ಟೊತ್ತು ನಾವೇನು ತಗೊಂಡಿದ್ವಿ ಇದು ಮೀಶೋ ಪ್ರಾಡಕ್ಟ್ಸ್ನ ಇಷ್ಟು ಸ್ಟಾರ್ಟಿಂಗ್ ಟು ಎಂಡ್ವರೆಗೂ ತಾಳ್ಮೆಯಿಂದ ನೋಡಿದ್ದಕ್ಕೆ ಥ್ಯಾಂಕ್ ಯು. ಬಾಯ್.